ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದರ್ಶನಂಗೆ ದರ್ಪಣ ಕಾರ್ಯಕ್ರಮಕ್ಕೆ ಏನಪ್ಪಾ ಇಂತ ಹೆಸರು ಅನ್ಕೊಳ್ತಾ ಇರೋರಿಗೆ ಅದರ ವ್ಯಾಖ್ಯಾನ, ಯಾಕೆ ಹೆಸರು ಎಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ಹೊಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೀವಿ. ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ನಮ್ಮ ಜೊತೆ ಇರಲಿ. ಇವತ್ತಿನಿಂದ ಪ್ರತಿಯೊಂದು ಎಪಿಸೋಡ್ ನಲ್ಲೂ ನಮ್ಮ ಜೊತೆ ಆಗ್ತಾ ಇರೋದು ಡಾಕ್ಟರ್ KN ಗಣೇಶಯ್ಯ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ನನ್ನ ಕಡೆಯಿಂದ ಕೂಡ ನನ್ನ ಎಲ್ಲಾ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿಯ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾವು ರಾಮಾಯಣ ದರ್ಶನದ ಕುರಿತಾಗಿ ಒಂದಿಷ್ಟು ಮಾತುಕತೆ ಮಾಡ್ಬೇಕು ಅನ್ಕೊಂಡ್ವಿ. ಅದಕ್ಕೆ ಸೂಕ್ತವಾದಂತಹ ಒಂದು ಟೈಟಲ್ ನ ಹುಡುಕ್ಬೇಕು ಅಂದಾಗ ತುಂಬಾ ಹೆಸರುಗಳು ಮನಸ್ಸಿಗೆ ಬಂತು. ಅದರಲ್ಲಿ ನಾವು ಕೊನೆಗೆ ಆಯ್ಕೆ ಮಾಡ್ಕೊಂಡಿದ್ದು ದರ್ಶನಂಗೆ ದರ್ಪಣ ಅಂತ. ದರ್ಶನಂಗೆ ದರ್ಪಣ ಕೊಡುವಷ್ಟು ಶಕ್ತಿ ಆಗ್ಲಿ ಅಥವಾ ಯುಕ್ತಿ ಆಗ್ಲಿ ನಮ್ಮಲ್ಲಿ ಇಲ್ಲ ಅನ್ನೋದು ನನ್ನ ಭಾವನೆ. ಈ ವಿಚಾರವಾಗಿ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ ಸರ್? ಇನ್ನು ಅನಿವಾರ್ಯವಾಗಿ ಈ ಶೀರ್ಷಿಕೆನ ನಾವು ಆರಿಸ್ಕೊಂಡಿದ್ದೀವಿ ಅಂತ ವೀಕ್ಷಕರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಶ್ರೀ ರಾಮಾಯಣ ದರ್ಶನಂಗೆ ದರ್ಪಣ ಕೊಡುವಂತಹ ಶಕ್ತಿ ನಮಗಿದೆಯಾ? ಖಂಡಿತ ಇಲ್ಲ. ಆದರೆ ಕೆಲವು ವಿಷಯಗಳನ್ನ ತಗೊಂಡು ನಮ್ಮ ಕಣ್ಣಿನ ಮೂಲಕ, ನಮ್ಮ ದೃಷ್ಟಿಕೋನದ ಮೂಲಕ ಅಥವಾ ನಮ್ಮ ಅವಲೋಕನೆಯ ಮೂಲಕ ನೋಡುವ ಈ ಪ್ರಯತ್ನಕ್ಕೆ ನಾವು ದರ್ಪಣ ಅಂತ ಕರಿತಿದ್ದೀವಿ. ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಅಂತ. ಖಂಡಿತ ವಿನಯದಿಂದ ಈ ಒಂದು ಟೈಟಲ್ ಅನ್ನು ನಾವು ಅಕ್ಸೆಪ್ಟ್ ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ. ಅದು ಸೂಕ್ತವಾಗಿದೆ ಅಂತ ನೀವು ಕೂಡ ಮೆಚ್ಕೊಂಡ್ರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ. ಸರ್, ಯಾವುದೇ ವಿಚಾರನ ಶುರು ಮಾಡೋಕ್ ಮುಂಚೆ ಒಂದು ಹಿನ್ನೆಲೆ ಬೇಕಾಗುತ್ತೆ. ನಿಮ್ಮ ಹಿನ್ನೆಲೆ ಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಪುಸ್ತಕಗಳಿವೆ, ಎಷ್ಟೋ ಕೃತಿಗಳಿವೆ, ಎಷ್ಟೋ ಕಾವ್ಯಗಳಿವೆ. ಪುರಾಣ ಕಥೆಗಳಿಗಂತೂ ಇತಿಮಿತಿಯೇ ಇಲ್ಲ. ಆ ರೀತಿ ಇರುವಾಗ ನಿಮಗೆ ರಾಮಾಯಣ ದರ್ಶನ ಕೈ ಹಿಡಿದಿದ್ದು ಯಾಕೆ, ಹೇಗೆ? ಇದ್ರ ಬಗ್ಗೆ ಒಂಚೂರು ಹೇಳ್ಬಹುದಾ? ನೀವು ಈ ಪ್ರಶ್ನೆ ಕೇಳ್ತೀರಂತ ಅನ್ಕೊಂಡಿರಲಿಲ್ಲ. ನಾನು ಮೊದಲೇ ಹೇಳಿರಲಿಲ್ಲ ಕೂಡ ನನಗೆ. ಯಾಕೆಂದ್ರೆ ಈ ಪ್ರಶ್ನೆ ಈಗಾಗಲೇ ಬಹಳಷ್ಟು ಬಾರಿ ಹೇಳ್ಬಿಟ್ಟಿದ್ದೀನಿ. ನಾನು ರಾಮಾಯಣ ದರ್ಶನಂ, ಶ್ರೀ ರಾಮಾಯಣ ದರ್ಶನಮನ್ನ ಓದೋಕ್ಕೆ ಪ್ರಾರಂಭ ಮಾಡಿದ್ದೆ ಒಂದು ಆಕಸ್ಮಿಕ. ನನ್ನ ಪತ್ನಿ ಯಾವುದೋ ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ ಮಾಡೋಕ್ಕೆ ಅಂತ ಇಂಗ್ಲೆಂಡ್ಗೆ ಹೋಗಿದ್ದಾಗ 1.25 ವರ್ಷದ ಮಗುವಿನ ಪುಣ್ಯನ ನನ್ನ ಕೈಯಲ್ಲಿ ಹಾಕಿ ಹೋಗಿದ್ಲು. ಅವಳಿಗೆ ರಾತ್ರಿ ಹೊತ್ತು ಮಲಗಿಸೋದು ಹೇಗೆ ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನನಗೆ ಹಾಡುಗಾರಿಕೆ ಬರಲ್ಲ, ಹಾಡು ಹೇಳಕ್ ಬರಲ್ಲ. ಇನ್ನು ಏನಾದ್ರೂ ಓದೋಣ ಅಂತ ಪಕ್ಕದಲ್ಲಿ ಇದ್ದು ಪುಸ್ತಕ ತಗೊಂಡು ಓದೋಕ್ ಶುರು ಮಾಡಿದೆ. ಅದು ಯಾವುದೋ ಒಂದು ರಾಗದಲ್ಲಿ ಓದೋಕ್ ಶುರು ಮಾಡಿದೆ. ಏನೂ ಅರ್ಥವಾಗ್ತಿರ್ಲಿಲ್ಲ. 1 ಪೇಜೋ 2 ಪೇಜೋ ಓದ್ಮೇಲೆ ನೋಡ್ತೀನಿ ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ದಾಳೆ. ಓ, ಈ ರಾಮಾಯಣ ಓದೋದ್ರಿಂದ ನಮ್ಮ ಮಗಳು ನಿದ್ದೆ ಆದ್ರೂ ಮಾಡಿಸ್ಬೋದಲ್ಲ ಅಂತ ಅಲ್ಲಿಂದ ಶುರುವಾಗಿದ್ದು ಪ್ರಯತ್ನ ನಮ್ಮ. ಆದ್ರೆ ಬೆಳೀತಾ 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 ಹೇಗಾಯ್ತು ಅಂತಂದ್ರೆ, ಮಗಳ ನಿದ್ದೆಗಿಂತ ನಾನು ಒಂದು ರೀತಿಯ ಪರವಶನಾಗ್ಬಿಟ್ಟೆ ಅಂತ ಹೇಳ್ಬೇಕು. ನಾನು ಒಂದು ರೀತಿ ನಿದ್ದೆ ಹೋಗ್ಬಿಟ್ಟೆ ಅಂತ ಹೇಳ್ಬೇಕು. ಪರವಶ ನಿದ್ದೆಗೆ ರಾಮಾಯಣ ಓದ್ತಾ. ಬಹುಶಃ ಮೊದಲ 100 ಪುಟಗಳು ನನಗೆ ಏನೂ ಅರ್ಥವಾಗಲಿಲ್ಲ. ಏನೋ ಅರ್ಥವಾದ್ರೆ ಇಲ್ಲೋ ಅಲ್ಲಲ್ಲಿ ಒಂದು ಪದ ಅಷ್ಟೇನೆ. ಆ ನಂತರ ಒಂದು 20% ಅಥವಾ 30% ಅಷ್ಟು ಅರ್ಥವಾದಕ್ಕೆ ಶುರು ಮಾಡಿದ್ಮೇಲೆ ಅದೊಂಥರ ಆಯುಷ್ಕಾಂತ ಆದಂಗೆ ಹಿಡಿದು ಬಿಡ್ತು. ಆ ನಂತರ ಮಗಳ ನಿದ್ದೆ ಮಾಡ್ಸಕ್ಕಲ್ಲ, ನನಗೋಸ್ಕರ ಅಂತ ನಾನು ಓದೋಕೆ ಶುರು ಮಾಡಿದೆ. ಹಾಗೆ ಪ್ರಾರಂಭ ಆಗಿದ್ದಾನೆ. ಆ ರೀತಿ 1.25 ವರ್ಷದ ಮಗುಗೆ ನೀವು ಹೇಳ್ಕೊಡೋಕೆ ಶುರು ಮಾಡಿದ್ದು ಹೇಳ್ಕೊಡಕ್ಕಲ್ಲ, ಅವಳು ಮಲಗಿಸಕ್ಕೆ. ಪಾಪ ಅವಳಿಗೆ ಆದ್ರೆ ನಂತರ ಅವ್ರು ಅದನ್ನ ಬಾಯ್ಪಾಠ ಮಾಡಿ ಬಹಳಷ್ಟು ಕಡೆ ಅದನ್ನ ಅವಳು ಬೆಳೀತಾ ಬೆಳೀತಾ ನಾ ಇನ್ನು ಓದ್ತಾ ಇರ್ಬೇಕಾದ್ರೆ ಅವಳು ಕೇಳಿಸ್ಕೊಂತಾ ಇದ್ಲು. ಅದು ಬಹುಶಃ ಆ ಚಿಕ್ಕ ಮಗುನಲ್ಲಿ ಬಿದ್ದ ಏನೋ ಲಾಲಿತ್ಯ ಅಂತ ಕಾಣುತ್ತೆ. ಬರ್ತಾ ಬರ್ತಾ ಅದನ್ನಲ್ಲಿ ಕೇಳ್ತಾ ಇದ್ಲು, ಕೇಳಿಸ್ಕೊಂತಾ ಇದ್ಲು. ಒಂದೊಮ್ಮೆ ನಾನು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಹೀಗೆ ಯಾವುದೋ ಒಂದು ವಾಕ್ಯವನ್ನ ಮಂತ್ರೆ ಬಗ್ಗೆ ಅಂತ ಕಾಣುತ್ತೆ. ಅದು ಹೇಳ್ತಾ ಇರ್ಬೇಕಾದ್ರೆ ಮನೆ ಬಂದಾದ್ಮೇಲೆ ಅವಳನ್ನ ಬಾಯಲ್ಲಿ ಹೇಳ್ತಾ ಇದ್ಲು. ಸುಮಾರು 3-4 ವರ್ಷ ಅವಳಿಗೆ. ಅರೆ ಮಗಳಿಗೆ ನಿಂಗೆ ಅವಾಗಲೇ ಬರುತ್ತಾ ಅಂದ್ರೆ, ನೀವು ಕಾರಲ್ಲಿ ಹೇಳಿದ್ರಲ್ಲ ಅಂತಂದ್ಲು. ಕಾರಲ್ಲಿ ಆಕ್ಚುಲ್ ಆಗಿ ನಾನು ಹೆಂಡತಿ ಪುಸ್ತಕ ಇಟ್ಕೊಂಡಿದ್ಲು. ನಾನು ಅದ್ರ ಬಗ್ಗೆ ಓದೋ ರೀತಿ ನಾನು ಬಾಯಲ್ಲಿ ಹೇಳ್ತಿದ್ದಲ್ಲ. ಅಲ್ಲಿಂದ ಶುರುವಾಗಿದ್ದು ಅವಳು ಸುಮಾರು ಒಂದು 13 ಅಧ್ಯಾಯಗಳನ್ನ ಪೂರ್ತಿ ಕಂಠಪಾಠ ಮಾಡ್ಬಿಟ್ಟು ಹೇಳ್ಕೊಡ್ತಾ ಇದ್ದಂಗೆ ರಿಪೀಟ್ ಮಾಡ್ತಾ ಇದ್ಲು. ಅವರ ತಾತ ಇದ್ರು ಬೇಷ್ ಅಂತ ಬೆಂತಟ್ಟಕ್ಕೆ. ನಮ್ಗಿಂತ ಹೆಚ್ಚಾಗಿ ಅವರ ತಾತ ಬೇಷ್ ಅಂದಾಗ ಅವಳು ಬಹಳ ಖುಷಿ ಆಗ್ತಾ ಇತ್ತು. ಸೊ 2 ವಾಕ್ಯ ಕಲಿಯೋ ಬದಲು 4 ವಾಕ್ಯ ಕಲಿತಾ ಇದ್ಲು. ಹಿಂಗೆ ಬೆಳೀತಾ ಬೆಳೀತಾ ಅವಳು ಹಲವಾರು ಕಡೆ ಪ್ರೋಗ್ರಾಮ್ಗಳು ಕೊಟ್ಲು. ಟವನಲ್ಲಿ ಕೊಟ್ಲು, ಪ್ಲಸ್ ಟಿವಿನಲ್ಲಿ ಕರೆದಿದ್ರು. ಕುವೆಂಪು ಕುಪ್ಪಳ್ಳಿನಲ್ಲಿ ಹೋಗಿ ಅಲ್ಲಿ ಸುಮಾರು ಒಂದು 15 ದಿವಸ ಪ್ರತಿದಿನ ಒಂದು ಅಧ್ಯಾಯನ ಹೇಳಿದ್ರು. ತೇಜಸ್ವಿ ಅಂತೂ ಅದನ್ನ ನೋಡಿ ಅವರೇ ಗಾಬರಿ ಆಗ್ಬಿಟ್ಟಿದ್ರು. ಏನ್ರಿ ಇವಳು, ಏನಿದು ಅನ್ನೋ ರೀತಿ. ಸೊ ಎಲ್ರಿಗೂ ಆಶ್ಚರ್ಯ. ಯಾಕಂದ್ರೆ ಆ 7-8 ವರ್ಷದ ಮಗು ಟೈಮಲ್ಲಿ ಒಂದಷ್ಟು ಹೇಳ್ತಾ ಇದ್ಲು. ಸುಮಾರು 15 ವರ್ಷದ ಹೆಣ್ಣು ಮಗು ಆಗೋವರೆಗೂ ಹೇಳ್ತಾನೆ ಇದ್ಲು. ಈ SLC ಬಂತಲ್ಲ, ಅದು ಬೀಗ ಹಾಕ್ಬಿಡುತ್ತೆ ಅವಳ ಬಾಯಿಗೆ. ಅಲ್ಲಿಂದ ಬೇರೆ ಇಲ್ಲೆಲ್ಲೋ
ಏನೋ ಅವಳು ವಿದ್ಯಾಭ್ಯಾಸ ಕಂಟಿನ್ಯೂ ಆದಂಗೆ ಬಹುಶಃ ಈಗ ಅವಳಿಗೆ ಹೇಳು ಅಂತಂದ್ರೆ ಅವಳು ರೇಗ್ತಾಳೆ ನಮ್ಮ ಮೇಲೆ, ನಂಗೆ ಏನು ಬರಲ್ಲ ಈಗ ಮರ್ತು ಬಿಟ್ಟಿದ್ದೀನಿಲ್ಲ ಅಂತ. ಬಟ್ ಆಕ್ಚುಲಿ ಶಿ ಡಸ್ ರಿಮೆಂಬರ್, ನಾಟ್ ಸೋ ಮಚ್ ಆಸ್ ಅವಳು ಮುಂಚೆ ಇಷ್ಟಿತ್ತು. ಇಲ್ಲ, ನಮ್ಮ ಈ ಸೀರೀಸ್ ನ ನೋಡೋಕ್ ಶುರು ಮಾಡಿದ್ಮೇಲೆ ಖಂಡಿತ ಅವರು ಮತ್ತೊಮ್ಮೆ ಪುಟ ತಿರುವು ಹಾಕ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಅವರನ್ನು ಕೂಡ ಯಾವತ್ತಾದ್ರೂ ನಾವು ಹೀಗೆ ಮಾತಾಡ್ಸೋಕ್ ಸಿಕ್ಕರೆ ಬಹಳ ಚೆನ್ನಾಗಿರುತ್ತೆ. ಖಂಡಿತ ಕೈಗೂಡ್ಲಿ ಅನ್ನೋದು ನಮ್ಮ ಆಶಯ. ನಾನು ಅವಳು ಸೇರಿ ಒಂದು ಪ್ರೋಗ್ರಾಮ್ ಕೂಡ ಕೊಟ್ಟಿದ್ವಿ ನನ್ನ ಕಾಲೇಜಲ್ಲಿ ಕುವೆಂಪು ರಾಮಾಯಣದ ಬಗ್ಗೆ. ಚೆನ್ನಾಗಿ ಬಂದಿತ್ತು ಅವಾಗಲೂ ಕೂಡ ಅವಳ ರಿಸೈಟೇಷನ್, ನಾನು ಅರ್ಥ ಹೇಳೋದು ಈ ರೀತಿ ಚೆನ್ನಾಗಿ ಬಂದಿತ್ತು. ವೆರಿ ನೈಸ್. ಮತ್ತೊಮ್ಮೆ ಅದನ್ನ ಸಾಧ್ಯವಾಗಿಸೋಣ ಸರ್. ಖಂಡಿತ ಮಾಡೋಣ ಸರ್. ಈಗ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೆ ವಾಪಸ್ ಬರೋದಾದ್ರೆ, ನಿಮಗೆ ಯಾಕೆ ಅನ್ನಿಸ್ತಾರೆ ಈ ಒಂದು ಕೃತಿ ಬಗ್ಗೆ ಹೆಚ್ಚು ಜನ ಮಾತಾಡ್ಬೇಕು, ಇದನ್ನ ಓದೋದಿಕ್ಕೆ ಎಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕು, ಅದಕ್ಕೋಸ್ಕರ ನಮ್ ಕೈಲಾದ ಪ್ರಯತ್ನ ನಾವೇನೋ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಒಂದು ಕಾರಣ ಇದೆಯಮ್ಮ, ನಾನು ರಾಮಾಯಣ ಚೆನ್ನಾಗಿದೆ ಓದಿ ಅಂದ ತಕ್ಷಣ ಎಲ್ಲರ ಬಾಯಿಂದ ಬರೋ ಒಂದೇ ಒಂದು ಮಾತು ಅಂದ್ರೆ ರಾಮಾಯಣ ಓದಕ್ಕಾಗುತ್ತಾ ಅಂತ. ಆಕ್ಚುಲಾಗಿ ನನ್ನ ಮಗಳು 4 ವರ್ಷ 5 ವರ್ಷ ಆಗಿರ್ಬೇಕಾದ್ರೆ ರಾಮಾಯಣನ ಅವಳು ಬಾಯಲ್ಲಿ ಹೇಳ್ತಿದ್ದಾಳೆ ಅಂತಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಲ್ಲರಿಗೂ ಕೂಡ ರಾಮಾಯಣ ಓದೋಕ್ ಕಷ್ಟ ಆಗ್ಲಿಕ್ಕಿಲ್ಲ. ಎರಡನೇದು ಅರ್ಥ ಮಾಡ್ಕೊಳ್ಳೋದು, ಓದುವುದು ಒಂದು, ಎರಡನೇದು ಅರ್ಥ ಮಾಡ್ಕೊಳ್ಳೋದು. ಹಳೆಗನ್ನಡದ ಭಾಷೆಯಲ್ಲಿರೋದ್ರಿಂದ ಮೊದಲಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ಸುತ್ತೆ. ಆದ್ರೆ ಯಾವುದು ಕೂಡ ನಮ್ಮ ಏನೋ ಪರಿಶ್ರಮಕ್ಕೆ ಮೀರಿದ್ದಲ್ಲ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಾನು ಅವಾಗ ಹೇಳ್ದಂಗೆ ಒಂಥರ ಅಯಸ್ಕಾಂತ ಇದ್ದಂಗೆ ಎಲ್ಲಾರನ್ನು ಹಿಡಿದು ಬಿಡ್ತದೆ. ರಾಮಾಯಣವನ್ನ ಸ್ವಲ್ಪ ಓದಿ ಅರ್ಥ ಮಾಡ್ಕೊಂಡ್ರು ಯಾರೂ ಕೂಡ ಅದರಿಂದ ಬಿಡುಗಡೆ ಆಗಿಲ್ಲ, ಅದರೊಳಗಡೆ ಬಂದಿ ಆಗ್ಬಿಟ್ಟಿದ್ದಾರೆ. ನಾನು ಬೇಕಾಷ್ಟು ಕಡೆ ನೋಡಿದ್ದೀನಿ, ಬೇಕಾಷ್ಟು ಜನ ನೋಡಿದ್ದೀನಿ. ಉದಾಹರಣೆಗೆ ನನ್ನದೇ ಒಂದು ಅನುಭವ ಕೊಡೋದಾದ್ರೆ, ನನ್ನ ಹತ್ರ ಒಂದಷ್ಟು ಜನ ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳನ್ನ ಈ ರೀತಿ ಓದೋದನ್ನ ಕೇಳ್ತಾ ಇದ್ರು. ಅವ್ರಿಗೆ ಎಷ್ಟು ಇಷ್ಟ ಆಗ್ಬಿಡುತ್ತೆ ಅಂತಂದ್ರೆ ಯಾವಾಗಾದ್ರೂ ಬೇಜಾರಾದ್ರೆ ಒಂದು ರಾಮಾಯಣ ಅದನ್ನ ಕೈ ಕೊಟ್ಟು ಸರ್ ಓದಿ ಸರ್ ಹೇಳಿ ಸರ್ ಅನ್ನೋರು. ಪಾಪ ಅವ್ರೇನು ಓದ್ತಿರ್ಲಿಲ್ಲ, ಬಟ್ ಆ ಅರ್ಥದ ಇದಿದೆಯಲ್ಲ, ಶಕ್ತಿ ಇದೆಯಲ್ಲ, ಆ ಪದಪುಂಜದ ಶಕ್ತಿ, ಅವರ ಭಾವನಾ ಪ್ರವಾಹಗಳು ರಾಮಾಯಣದಲ್ಲಿ ಬರೋದು, ಅದೆಲ್ಲಕ್ಕೂ ಅವರು ಕೂಡ ಒಂಥರ ಮಾರು ಹೋಗ್ಬಿಟ್ಟು ಸರ್ ರಾಮಾಯಣ ಓದಿ ಅಂತ ಕೈ ತಂದ್ಕೊಡೋರು. ಸೊ ಹೀಗೆ ಎಲ್ಲರೂ ಕೂಡ ಅದಕ್ಕೆ ಸೋತು ಹೋಗ್ಬಿಡ್ತಾರೆ. ಬಹುಶಃ ಪ್ರತಿಯೊಂದು ಪುಸ್ತಕ ನಾವು ನಿಜವಾಗ್ಲೂ ಆಸಕ್ತಿ ಇಟ್ಟು ಓದಿದ್ರೆ ನಮ್ಮ ಎಲ್ಲಾ ಜೀವನದ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಇದೆ ಅಂತ ಅನ್ಸುತ್ತೆ. ವೆರಿ ಟ್ರೂ. ಆದ್ರೆ ರಾಮಾಯಣ ಒಂದು ರೀತಿಯಲ್ಲಿ ವಿಭಿನ್ನ. ಎಲ್ಲಾ ಪುಸ್ತಕಗಳು ನಾವೆಲ್ಲರೂ ಅರ್ಥ ಮಾಡ್ಕೋಬಹುದು, ಅದು ನಿಜ. ಬಟ್ ರಾಮಾಯಣದಲ್ಲಿ ಒಂದು ರೀತಿ ಕುವೆಂಪು ಅವರು ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತಂದ್ರೆ, ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರನ್ನು ತಟ್ಟುತ್ತೆ ಅವರು ಏನೋ ರಚಿಸಿರುವ ಕಥಾ ಹಂದರ. ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಏನೋ ಹೇಗೆ ಭಿನ್ನವಾಗಿದೆ ಕುವೆಂಪು ಅವರ ರಾಮಾಯಣ ಅಂತ. ಇಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೇನಮ್ಮ, ಇದನ್ನ ಬೇರೆ ಕಡೆನೂ ಹೇಳಿದ್ದೀನಿ. ವಾಲ್ಮೀಕಿ ಹಾಗೂ ಇತರರ ರಾಮಾಯಣಗಳು ದುಷ್ಟ ಶಿಕ್ಷಣ ಹಾಗೂ ಶಿಷ್ಟ ರಕ್ಷಣ ಅಂತ ಹೇಳ್ತಾರೆ. ಆದ್ರೆ ಕುವೆಂಪು ಆ ದೃಷ್ಟಿಯಲ್ಲಿ ಬರೆದಲ್ಲ, ಅದನ್ನ ದುಷ್ಟರನ್ನು ಕೂಡ ದೈವಿ ಸ್ಪರ್ಶದ ಮೂಲಕ, ಮಾನವೀಯತೆಯ ಲಹರಿಯ ಮೂಲಕ ನಾವು ಒಳ್ಳೆಯವರನ್ನಾಗಿ ಮಾಡ್ಬೋದು ಅನ್ನೋ ಧ್ಯೇಯದಿಂದಾನೇ ಇದನ್ನು ಬರೆದಿದ್ದಾರೆ ಅಂತ ಅನ್ಸುತ್ತೆ. ಆ ಕಾರಣದಿಂದ ಇದರ ಇಂಪ್ಯಾಕ್ಟ್ ಅಥವಾ ಅದರ ಅನುಭವನೇ ಬೇರೆ ನನ್ನ ದೃಷ್ಟಿ. ಸರ್, ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ವಿಷಯ ಶ್ರೀರಾಮಾಯಣ ದರ್ಶನ ಮತ್ತು ಕುವೆಂಪು ಅವರ ದೃಷ್ಟಿಯಲ್ಲಿ ದೇವರ ಪರಿಕಲ್ಪನೆ. ಈ ವಿಷಯ ತುಂಬಾ ಕಾಡುತ್ತೆ. ಕುವೆಂಪು ಅವರು ಆಸ್ತಿಕರೋ ನಾಸ್ತಿಕರೋ ಅನ್ನೋ ಪ್ರಶ್ನೆ ಮೂಲಕ ನಾವು ಈ ವಿಚಾರನ ತಗೊಳ್ಳೋಣ. ನಿಮ್ ಪ್ರಕಾರ ಏನು ಸರ್? ಇದು ಸ್ವಲ್ಪ ಕಷ್ಟ ನಮಗೆ ಉತ್ತರ ಕೊಡೋದು. ಮೊದಲನೇದಾಗಿ 2 ಭಾಗ ಮಾಡೋಣ ಈಗ ನಿಮ್ಮ ಪ್ರಶ್ನೆನ. ಒಂದು, ಕುವೆಂಪು ಆಸ್ತಿಕರೋ ನಾಸ್ತಿಕರೋ ಅನ್ನೋದು ಒಂದು. ಎರಡನೇದು, ಶ್ರೀ ರಾಮಾಯಣ ದರ್ಶನಮನ ಮೂಲಕ ನಾವು ಕುವೆಂಪು ನೋಡಿದ್ರೆ ಅವರ ಆಸ್ತಿಕರಾಗಿ ಕಾಣ್ತಾರ ನಾಸ್ತಿಕರಾಗಿ ಕಾಣ್ತಾರ ಅಂತ. ಮೊದಲನೇ ಪ್ರಶ್ನೆ ತಗೊಳ್ಳೋಣ. ಬಹಳ ಜನ ಅನ್ಕೊಂಡಿರೋದು ಕುವೆಂಪು ಸಂಪೂರ್ಣ ನಾಸ್ತಿಕರು, ದೇವರಲ್ಲಿ ನಂಬಿಕೆ ಇರ್ಲಿಲ್ಲ ಅಂತ. ಯಾಕಂದ್ರೆ ಅವ್ರ ಮನೆಯಲ್ಲಿ ಏನು ಫೋಟೋ ಆಗ್ತಿರ್ಲಿಲ್ವಂತೆ, ಹೀಗೆಲ್ಲ ಇರ್ತಾರೆ. ಆದ್ರೆ ಒಂದು ನೆನೆಸ್ಕೊಳ್ಳಿ, ಶ್ರೀ ರಾಮಾಯಣ ದರ್ಶನಮನ್ನೇ ಅವ್ರು ಬರೀಬೇಕಾದ್ರೆ ಅವ್ರಿಗೆ ರಾಮನ ಮೇಲೆ ನಂಬಿಕೆ ಇದ್ದರೆ ರಾಮಾಯಣ ದರ್ಶನ ಬರೆಯಕ್ಕೆ ಸಾಧ್ಯವಾಗ್ತಿತ್ತಾ ಅನ್ನೋ ಪ್ರಶ್ನೆ ಹುಟ್ಟು. ಆ ಪ್ರಶ್ನೆ ಮೂಲಕ ನಾವು ಇನ್ಫ್ಯಾಕ್ಟ್ ಒಂದು ಹುಡುಕನ್ನು ಇಲ್ಲಿ ಹುಡುಕ್ಬೇಕಾಗುತ್ತೆ, ನಮ್ದೇ ಹುಡುಕನ್ನ. ರಾಮಾಯಣ ದರ್ಶನಮನ್ನ ಡಿಸ್ಕಸ್ ಮಾಡ್ಕೊಂಡು ಕುವೆಂಪು ಆಸ್ತಿಕರ ಅಂದ್ರೆ ಏನ್ ಡಿಸ್ಕಸ್ ಮಾಡ್ತದ ಇವರು ಅಂತ ವೀಕ್ಷಕರು ನೋಡ್ಬೋದು. ಆದ್ರೆ ಅಲ್ಲಿ ಕೂಡ ಏನೋ ಗಾಂಭೀರ್ಯತೆ ಅಡಗಿರೋದು, ಈ ಪ್ರಶ್ನೆಯ ಗಾಂಭೀರ್ಯತೆ. ಸಾಮಾನ್ಯವಾಗಿ ಕುವೆಂಪು ಅವರು ಜೀವನ ಚರಿತ್ರೆಯನ್ನ ಏನೋ ಅನುಸರಿಸ್ಕೊಂಡು ಹೋದ್ರೆ ಎಲ್ಲರೂ ಸಾಮಾನ್ಯವಾಗಿ ಅನ್ಕೊಳ್ಳೋದು ಅವ್ರ ದೇವರಲ್ಲಿ ನಂಬಿಕೆ ಇರ್ಲಿಲ್ಲ ಅಂತ. ಅದಕ್ಕೆ ಕಾರಣಗಳು ಇದೆ, ಮುಂದೆ ಬರೋಣ ಬೇಕಾದ್ರೆ. ಅವರ ಮನೆಯಲ್ಲಿ ಅವರು ಪೂಜೆ ಮಾಡ್ತಿರ್ಲಿಲ್ಲ ದೇವ್ರನ್ನ ಅಂತಲೂ ಹೇಳ್ತಾರೆ. ಆದರೆ ಬೇರೆ ಯಾರೇ ಪೂಜೆ ಮಾಡಿದ್ರು ಅವ್ರು ಬೇಡ ಅಂತಿರ್ಲಿಲ್ಲ. ಅವ್ರ ಮನೆಯಲ್ಲಿ ಬೇರೆಯವ್ರು ಪೂಜೆ ಮಾಡೋದನ್ನ ಅವ್ರು ಬೇಡ ಅಂತಿರ್ಲಿಲ್ಲ. ಪೂಜೆ ಮಾಡೋದನ್ನ ದೇವ್ರನ್ನ ಏನೋ ಇಟ್ಕೊಂಡವ್ರನ್ನ ಅವ್ರು ಯಾವತ್ತೂ ದೂರಲಿಲ್ಲ.
ಎರಡನೇದು, ಅವರಿಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂದ ತಕ್ಷಣ ಯಾವ ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಕೇಳ್ಬೇಕು. ನಿಜ. ಮತ್ತೆ ಇದ್ರ ಜೊತೆಗೆ ದೇವ್ರು ಅಂದ್ರೆ ಯಾರು ಅನ್ನೋದು ಕೂಡ ವೆರಿ ಟ್ರೂ. ಮುಖ್ಯ ಆಗುತ್ತೆ. ಓಕೆ, ದೇವರು ಅನ್ನೋದು ಯಾರು? ಓಕೆ, ದೇವರು ಅನ್ನೋದು ಯಾರು, ದೇವರು ಅನ್ನೋದು ಏನು ಅಲ್ವಾ? ಬಹುಶಃ ನಾವು ಆ ಪ್ರಶ್ನೆ ಮೊದಲು ನಮ್ಮಲ್ಲೇ ಕ್ಲಾರಿಫೈ ಮಾಡ್ಕೊಂಡು ಆಮೇಲೆ ಪ್ರಶ್ನೆ ಕುವೆಂಪು ನಾಸ್ತಿಕರಾಗಿದ್ದಾರೆ. ಹೌದು. ದೇವರು ಏನು ಅನ್ನೋದನ್ನ ಡಿಫೈನ್ ಮಾಡೋದಕ್ಕೆ ಬಹುಶಃ ನನ್ನ ಕೈಲಂತೂ ಸಾಧ್ಯವಿಲ್ಲ. ನನ್ನ ದೃಷ್ಟಿನಲ್ಲಿ ಪಂಡಿತರ ಕೈಲಿ ಕೂಡ ಸಾಧ್ಯವಿಲ್ಲ. ಸರ್ವ ಸಂಪನ್ನ ಅಂತಾರೆ, ಸರ್ವವನ್ನು ನಿಗ್ರಹಿಸುವ ಶಕ್ತಿ ಅಂತಾರೆ, ಸರ್ವಾಂತರ್ಯಾಮಿ ಅಂತಾರೆ. ನೀವು ಆತರ 100 ಕ್ಯಾರೆಕ್ಟರ್ಸ್ ಮಾಡ್ಕೊಂಡಾದ್ರು ಕೊನೆಗೆ ಇನ್ನೇನೋ ಒಂದು ಉಳಿದಿರುತ್ತೆ ಅಥವಾ ಇನ್ಯಾರೋ ಕೆಲವರು ಪ್ರಶ್ನೆ ಮಾಡೋ ಸಾಧ್ಯತೆ ಇದೆ. ದೇವರನ್ನ ವ್ಯಾಖ್ಯಾನಿಸುವ ಪ್ರಯತ್ನಕ್ಕೆ ನಾವು ಕೈ ಹಾಕೋದು ಒಂದು ರೀತಿ ಅಪಾಯ ಕೂಡ. ಯಾಕಂದ್ರೆ ಎಲ್ಲರಿಗೂ ಅದು ಮೆಚ್ಚುಗೆ ಆಗಲ್ಲ. ನಾವಷ್ಟೇ ಅಲ್ಲ, ಸಾಮಾನ್ಯನ ಅಷ್ಟೇ ಅಲ್ಲ, ಧರ್ಮದೂರಿಯಂಡರೇ ಆಗಲಿ, ತತ್ವಜ್ಞಾನಿಗಳೇ ಆಗಲಿ, ದೇವರು ಅನ್ನೋದನ್ನ ಏನೋದ್ರು ಅನ್ನೋದ್ರ ಬಗ್ಗೆ ಬೇಕಾದಷ್ಟು ವ್ಯಾಖ್ಯಾನಗಳನ್ನ ಮಾಡಕ್ ಸಾಧ್ಯ. ಅದಕ್ಕೋಸ್ಕರ ಎಲ್ಲರೂ ಒಪ್ಪುವಂತಹ ಒಂದು ವ್ಯಾಖ್ಯಾನವನ್ನ ನಾವೀಗ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. ಆದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ, ಈ ಸಂದರ್ಭದಲ್ಲಿ, ಕುವೆಂಪು ಅವರ ಸಂದರ್ಭದಲ್ಲಿ ತಗೊಂಡ್ರೆ ನಾವು ಒಂದನ್ನ ತೀರ್ಮಾನ ಮಾಡ್ಕೋಬಹುದು. ಭಾರತದಲ್ಲಿ ದೇವರಿಗೆ ಯಾವ ರೀತಿಯ ನಾವು ಕಲ್ಪಿಸ್ಕೊಂಡಿದ್ದೀವಿ ಅನ್ನೋ ರೀತಿ. ಯಾಕಂದ್ರೆ ಕುವೆಂಪು ಅವರು ಭಾರತದವರು, ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿದವರು. ಇಟ್ಸ್ ಎ ಡಿಫರೆಂಟ್ ಇಶ್ಯೂ. ಅವರು ಎಲ್ಲಾ ಧರ್ಮಗಳನ್ನು ಮೆಟ್ಟಿ ನಿಂತವ್ರು ಅವರು. ಅದಕ್ಕೋಸ್ಕರ ಅವರು ನಮ್ಮ ಧರ್ಮದ ದೇವರನ್ನೇ ತಗೋಬೇಕಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಆದ್ರೆ ಅವರ ಜೀವನದಲ್ಲಿ ದೇವರ ಬಗ್ಗೆ ಬೆಳೆದಿರ್ತಕ್ಕಂಥ ನಂಬಿಕೆಯನ್ನು ನಾವು ಅನಲೈಸ್ ಮಾಡ್ಬೇಕಾದ್ರೆ ಅವ್ರಿಗೆ ಮೂಲತಃ ಏನಾಗಿದ್ದಾರೆ ಅಂತ ನೋಡ್ಬೇಕಾಗತ್ತೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಬೆಳೆದವರಾಗಿದ್ರಿಂದ ನಾವು ಕುವೆಂಪು ಅವರ ನಾಸ್ತಿಕರ ಆಸ್ತಿಕರ ಅನ್ನೋ ಪ್ರಶ್ನೆಯನ್ನ ಚರ್ಚೆ ಮಾಡುವಾಗ ನಮ್ಮ ಹಿಂದೂ ದೇವರುಗಳನ್ನ ನಾವು ತಲೆ ಇಟ್ಕೊಂಡ್ರೆ ಸಾಕು ಅನ್ಸುತ್ತೆ. ರಾಮ, ಕೃಷ್ಣ, ಶಿವ, ವಿಷ್ಣು ಇವರೆಲ್ಲರೂ ಯಾವ್ದು ಅವತಾರ ಪುರುಷ ಆಗ್ಲಿ ಇನ್ನೊಂದಾಗ್ಲಿ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇದನ್ನ ಅವಲೋಕನೆ ಮಾಡೋದು ಅಥವಾ ಪ್ರಶ್ನೆ ಚರ್ಚೆ ಮಾಡೋದು ಉತ್ತಮ ಅಂತ ಅನ್ಸುತ್ತೆ. ದೇವರು ಅಂದ್ರೆ ಯಾರು ಏನು ಅಂತ ಕೇಳೋದಕ್ಕಿಂತ ಒಂದು ಸರ್ವಾಂತರ್ಯಾಮಿ ಅಂತ ನೀವೇನ್ ಹೇಳಿದ್ರಿ, ಸರ್ವ ನಿಯಾಮಕ, ಎಲ್ಲವನ್ನು ನಿಗ್ರಹಿಸುವಂತ ಒಂದು ಶಕ್ತಿ, ಆ ಸುಪ್ರೀಂ ಎನರ್ಜಿನ ಅಂತೂ ನಂಬಿದ್ರು ಅನ್ಸುತ್ತೆ. ಯಾಕಂದ್ರೆ ಅವರು ಬೇರೆ ಬೇರೆ ಪದ್ಯಗಳಲ್ಲಿ ಆ ವಿಚಾರವನ್ನ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕೂಡ. ನಾವು ರಾಮಾಯಣದ ಬಿಟ್ಟು ಬೇರೆ ಕಡೆ ಹೋದ್ರೆ ಕುವೆಂಪು ಅವರ ಪದ್ಯಗಳಲ್ಲಿ ನಿಮಗೆ ವೈರುಧ್ಯ ಕಾಣುತ್ತಮ್ಮ. 100 ದೇವರನ್ನೆಲ್ಲ ಕಾಶೆ ದೂರ ಅಂತ ಹೇಳಿದವರೇ ದೇವರ ಬಗ್ಗೆ ಅವ್ರ ತಮ್ಮದೇ ಅಲ್ವಾ ಬರೋಣ ಅದಕ್ಕೆಲ್ಲಾನು. ಹಾಗಾಗಿ ನಾವು ಈ ಹಿನ್ನೆಲೆನ ನಾವು ವ್ಯವಸ್ಥಿತವಾಗಿ ಇಟ್ಕೋಬೇಕು ನಮ್ಮ ಚರ್ಚೆಗೆ ಅಂತಂದ್ರೆ, ಕುವೆಂಪು ಅವರು ಹಿಂದೂ ಆಗಿದ್ರಿಂದ ಹಿಂದೂ ದೇವರನ್ನ ನಾವು ನಮ್ಮ ವ್ಯಾಖ್ಯಾನದಲ್ಲಿ ಇಟ್ಕೊಂಡು ಅವರು ನಾಸ್ತಿಕರಾಗಿದ್ದರ ಆಸ್ತಿಕರಾಗಿದ್ದರ ಅಂತ ನಾವು ಚರ್ಚೆ ಮಾಡ್ಬೇಕಾಗುತ್ತೆ. ನಾನು ಅವಾಗ ಹೇಳಿದಾಗ ಅವ್ರ ಮನೆಯಲ್ಲಿ ಅವ್ರ ಪೂಜೆ ದೇವರು ಇಟ್ಟಿರ್ಲಿಲ್ವಂತೆ, ಪರಮಹಂಸರನ್ನ, ವಿವೇಕಾನಂದರನ್ನ, ಶಾರದೆಯನ್ನ ಇಟ್ಟಿದ್ದರಂತೆ ಅಂತ. ಅವರು ಪೂಜೆ ಮಾಡ್ತಿದ್ದರಂತೆ ಅಂತ. ಇಲ್ಲಿ ಪೂಜೆ ಮಾಡ್ತಿದ್ರಂತೆ ಅನ್ನೋದ್ರಿದೆಯಲ್ಲ, ಅದನ್ನ ಸ್ವಲ್ಪ ನಾವು ಗಮನಿಸೋಣ. ದೇವರಲ್ಲಿ ನಂಬಿಕೆ ಇದ್ರೆ ದೇವರನ್ನ ಆಚರಣೆ ಮಾಡೋದಿದೆಯಲ್ಲ ಪೂಜೆ, ಅದ್ರಲ್ಲಿ ನಂಬಿಕೆ ಅವರಿಗಿತ್ತ ಅನ್ನೋ ಪ್ರಶ್ನೆ ಬರುತ್ತೆ. ತಮಗ್ ಗೊತ್ತಿಲ್ಲದ ಹಾಗೆ ಹಿಂದೂ ದೇವರಲ್ಲಿ ನಂಬಿಕೆ ಇತ್ತು ಅಲ್ವೋ ಗೊತ್ತಿಲ್ಲ, ಹಿಂದೂ ದೇವರನ್ನ ಪೂಜಿಸುವ ಆಚರಣೆಯಲ್ಲಿ ಅವ್ರ ನಂಬಿಕೆ ಇತ್ತು. ಹಾಗಾದ್ರೆ ದೇವರ ನಂಬಿಕೆ ಇತ್ತ ಈ ಪ್ರಶ್ನೆ ಹುಟ್ಟುತ್ತೆ. ಎರಡನೇದು, ಶಾರದೆ ಅವರು ಪೂಜೆ ಮಾಡ್ತಾ ಇದ್ದಿತ್ತು ಮನೆಯಲ್ಲಿ. ಈ ಶಾರದೆ ಅಂದ್ರೆ ಯಾರು? ಬೇಲೂರು ಮಠದ ಪರಮಹಂಸರ ಶಾರದೇನಾ ಅಥವಾ ನಿಜವಾಗ್ಲೂ ಶಾರದೇನಾ? ನೀವು ರಾಮಾಯಣ ಓದ್ತಾ ಇರ್ಬೇಕಾದ್ರೆ ಬಹಳಷ್ಟು ಸಲ ಅವರು ತಮ್ಮ ಕೋರಿಕೆನ ಅಥವಾ ತಮ್ಮ ಪೂಜೆನ ಮಾಡೋದು ಶಾರದೆ, ವೀಣಾ ಪಾಣಿ ಅಂತ. ನನಗೊಂದ್ಸಲ ಅನುಮಾನ ಬರುತ್ತೆ, ಇವರು ಶಾರದೆಯನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರ ಅಥವಾ ಬೇಲೂರಿನ ಶಾರದೆ ಇವರು ವೀಣಾ ಪಾಣಿ ಆಗಿದ್ದಾರ ಅನ್ನೋ ತುಮಲ ಬರುತ್ತೆ. ಆದ್ರೆ ಒಂದು, ಅವ್ರು ಯಾವತ್ತೂ ಕೂಡ ನಿನ್ನ ನನ್ನ ದೇವರನ್ನ ತಿರಸ್ಕಾರ ಮಾಡಿದವರಲ್ಲ. ಅವ್ರಿಗೆ ಗೊತ್ತಿತ್ತು ಒಬ್ಬೊಬ್ರಿಗೆ ಒಂದೊಂದು ದೇವರು ಅಂತ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಕುವೆಂಪು ಅವರು ನಾಸ್ತಿಕರು ಅಲ್ಲ, ಅವ್ರ ಆಸ್ತಿಕರು ಅಂತ ನಾನು ಆಯ್ಕೆ ಬೇಕಷ್ಟು ಕಡೆ ಕಾಣುತ್ತೆ. ಮುಂದೆ ನಾವು ನೋಡ್ತಾ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಈ ತರದೊಂದು ವಿಭಿನ್ನವಾದಂತಹ ಒಂದು ದೃಷ್ಟಿಕೋನ ಮೂಡಬೇಕು ಅಂತಂದ್ರೆ ಯಾವ್ದಾದ್ರು ಘಟನೆ ಕಾರಣ ಆಗಿರ್ಬಹುದಾ ಅಂತ? ಅದೇ ಕಾರಣಕ್ಕೆ ಹೇಳಿದ್ ನಾನು, ಅವ್ರ ಜೀವನವನ್ನ ನಾವು ಟ್ರೇಸ್ ಮಾಡ್ತಾ ಹೋದ್ರೆ ಬಹುಶಃ ಅವ್ರು ಪ್ರಾರಂಭ ಆಗಿದ್ದು ನಾಸ್ತಿಕರಾಗಿ. ಅದಕ್ಕೊಂದು ಘಟನೆ ಹೇಳ್ತಾರಮ್ಮ, ಅದಕ್ಕೆ ಸೋರ್ಸಸ್ಸು ಇದೆ. ಅವರು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಮೈಸೂರಲ್ಲಿ ಓದ್ತಿರ್ಬೇಕಾದ್ರೆ ಅವರ ಕುಟುಂಬದಲ್ಲಿ ಒಂದ್ ಸ್ವಲ್ಪ ಆರ್ಥಿಕ ತೊಂದರೆ ಆಗಿರುತ್ತೆ. ಹಾಗಾಗಿ ಅವರಿಗೆ ಆ ಫೆಸಿಲಿಟೀಸ್ ಇರಲ್ಲ, ಬೇಕಾದಂಗೆ ಖರ್ಚು ಮಾಡುವಂತ ಶಕ್ತಿ ಇರಲ್ಲ. ಏನೇನೋ ಕಾರಣಗಳಿದೆ, ತಗೊಂಡೋಗಿರ್ತಾರೆ ಚೆನ್ನೈಗೆ, ಅಲ್ಲಿ ತೊಂದರೆ ಆಗಿ ಅವ್ರು ದುಡ್ಡು ಬಂದಿರಲ್ಲ. ಅದರಿಂದ ಕುಟುಂಬದಲ್ಲಿ ಸ್ವಲ್ಪ ಆರ್ಥಿಕ ಕ್ಲಿಷ್ಟತೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಮೈಸೂರಲ್ಲಿ ಇರ್ಬೇಕಾದ್ರೆ ಅವರು ಒಂದು ರೀತಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಾರಂತೆ. ಚಾಮುಂಡಿ ಬೆಟ್ಟದಲ್ಲಿ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ.
ಅಲ್ಲಿ ಪೂಜೆ ನಡೆದಿದೆ. ಪೂಜೆ ನಡೆದಾದ್ಮೇಲೆ ಪೂಜಾರಿ ತೀರ್ಥ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಅವರು ಪಾಪ ಅವ್ರ ಪೂಜಾರಿ ಯಾವ ದೃಷ್ಟಿಯಿಂದ ಮಾಡಿದ್ರು ಅನ್ನೋದು ಗೊತ್ತಿಲ್ಲ, ಯಾರು ಕಾಣಿಕೆ ಆಗ್ತಾ ಇದಾರೋ ಅವ್ರು ಮಾತ್ರ ಕೊಡ್ತಾ ಇದ್ರಂತೆ. ಇವ್ರ ಹತ್ರ ಇಲ್ಲ ದುಡ್ಡು. ಸರಿ, ಪಕ್ಕದಲ್ಲಿರೋರು ಯಾರೋ ಆಕ್ಚುಲಾಗಿ ಮುಂದಕ್ಕೆ ಹೋಗ್ಬಿಡ್ತಾರೆ, ಯಾರು ಪೂಜಾರಿ ತೀರ್ಥ ಕೊಡ್ದಂಗೆ ಇವ್ರ ಕೈಲಿ ಇಲ್ವಲ್ಲ ಏನೋ ಕಾಣಿಕೆ ಕೊಡಕ್ಕೆ. ಪಕ್ಕದಲ್ಲಿದ್ದ ಹುಡುಗ ಅಲ್ಲೂ ತಗೊಳ್ಳೋ ಅಂತ ಹೇಳ್ಬಿಟ್ಟಂತ ಕಾಸು ಕೊಡಕ್ ಹೋಗ್ತಾರಂತೆ. ಅಷ್ಟೊತ್ತಿಗೆ ಹಿಂದಕ್ಕೆ ಬಂದ್ಬಿಟ್ಟಿದ್ದಾರೆ ಕುವೆಂಪು. ಇಲ್ಲ ನಂಗೆ ಬೇಡ ಅಂತ ಆಚೆ ಬಂದ್ಬಿಡ್ತಾರಂತೆ. ಆಚೆ ಬಂದ್ಮೇಲೆ ಹುಡುಗರೆಲ್ಲ ಕೇಳ್ತಾರೆ, ಯಾಕೋ ಒಂದು 2 ಕಾಸು ತಗೊಂಡು ನೀನು, ಅವಾಗ ಕಾಸು ಅಂತಿದ್ರಲ್ಲ, 2 ಕಾಸು ತಗೊಂಡು ಹಾಕಿದ್ರೆ ತೀರ್ಥ ಬರ್ತಾ ಇತ್ತು ಅಂತ. ಅವಾಗ ಹೇಳ್ತಾರಂತೆ ಕುವೆಂಪು, ಕಾಸು ಕೊಟ್ರೆ ಮಾತ್ರ ತೀರ್ಥ ಕೊಡೋ ಅಂತ ದೇವರು ನಾನು ನೋಡಿಲ್ಲ, ಕಾಸು ಕೊಟ್ರೆ ಮಾತ್ರ ತೀರ್ಥ ಕೊಡೋ ಇವ್ರ ಕೈಲಿ ನಾನು ತೀರ್ಥ ತಗೊಳಕ್ ನಂಗೆ ಇಷ್ಟವಿಲ್ಲ. ಸೊ ಅಲ್ಲಿಂದ ಬಹುಶಃ ಶುರುವಾಗುತ್ತೆ ಅವ್ರಿಗೆ ಏನೋ ದೇವರು ದಿಂಡ್ರು ಅಂತಂದ್ರೆ ಒಂದು ಕೋಪ ಅಥವಾ ದ್ವೇಷ. ಬಟ್ ಆ ದ್ವೇಷ ಬಹಳ ದಿವಸ ಉಳಿಯಲ್ಲ, ಅವ್ರು ಬಹಳ ಬದಲಾಗ್ತಾರೆ. ಹೀಗೆ ದೇವರ ಮೇಲೆ ಅಂದ್ರೆ ಭಾರತದಲ್ಲಿ ನಾವು ಚಿತ್ರಿಸ್ಕೊಂಡಿರುವಂತಹ ದೇವರ ಪರಿಕಲ್ಪನೆ ಏನಿದೆ, ಬಹುಶಃ ಅಲ್ಲಿ ಯಾವ್ದೋ ಆಷಾಢ ಭೂತಿತನವೋ ಅಥವಾ ಯಾರೋ ನಡೆಸಿದಂತ ದಬ್ಬಾಳಿಕೆನೋ ಮಾತ್ರ ಅವ್ರನ್ನ ಆ ರೀತಿ ಕಂಗೆಡಿಸಿತ್ತು ಬಿಟ್ರೆ, ಅವರ ಆಂತರ್ಯದಲ್ಲಿದ್ದಂತಹ ದೇವರ ಬಗೆಗಿನ ಆಸಕ್ತಿ ಅಥವಾ ಅನ್ವೇಷಣೆ ಅದು ನಿರಂತರವಾಗಿತ್ತು ಅಂತಾನೆ ಹೇಳ್ಬೋದು. ಕಂಟಿನ್ಯೂಸ್ ಆಗಿತ್ತು. ಬಹಳ ಕೃತಿಗಳಲ್ಲಿ ನಾವು ಅದನ್ನ ಕಾಣೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ನಾವು ಈ 100 ದೇವರನ್ನೆಲ್ಲ ನೂಕಾಚಿದವರು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರಿ. ಇದರಲ್ಲಿ ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ಬಾರ ಅಂತ ಕರೀತಾರೆ. ಬಹುಶಃ ನಾವು ಯಾವಾಗ ಬರೆದ್ರು ಅನ್ನೋ ಸಂದರ್ಭನ ಯೋಚನೆ ಮಾಡಿ ಇದನ್ನ ಓದಿದ್ರೆ ಆ ಪದ್ಯದ ಹೃದಯ ಹಿಡಿದಿದ್ದಾರಮ್ಮ, ಏನೋ ಭಾರತಾಂಬೆಯ. ಆಕ್ಚುಲ್ ಆಗಿ ಅದನ್ನ ಅನಲೈಸ್ ಮಾಡಿರೋ ಪಂಡಿತರು ಹೇಳಿರೋ ಪ್ರೀತಿ ಅಥವಾ ನಾನು ಓದಿರೋ ಪ್ರಕಾರ 100 ದೇವರನ್ನೆಲ್ಲ ನೂಕಾಚೆ ದೂರ ಅನ್ನೋದು ಅವರು ದೇವರ ಮೇಲಿನ ದ್ವೇಷದಿಂದ ಬರೆದಿರೋದಲ್ಲ, ಸಾಂದರ್ಭಿಕವಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೇಕು, ದಾರಾ ಬೇಂದ್ರೆ ಅವರು ಇದೇ ರೀತಿ ನಮ್ಮ ಭಾರತ ಮಾತೆಯನ್ನ ಪ್ರೀತಿಸುವಂತ ಅಥವಾ ಏನೋ ಆ ರಾಷ್ಟ್ರ ಭಕ್ತಿಯನ್ನು ಹುಟ್ಟಿಸುವಂತ ಒಂದು ಪದ್ಯ ಬರೆದಿದ್ದಕ್ಕೆ ಬ್ರಿಟಿಷ್ ಅವರಿಗೆ ಜೈಲ್ಗೆ ಹಾಕ್ತಾರೆ. ಅವ್ರು ತಪ್ಪು ಒಪ್ಕೊಳ್ಳಲ್ಲ, ಪಾಪ ಜೀವನ ಪೂರ್ತಿ ಸಫರ್ ಮಾಡ್ತಾರೆ. ಇದೆಲ್ಲ ಕುವೆಂಪು ಕಂಡಿರ್ತಾರೆ. ನಿಮ್ಗೆ ಗೊತ್ತಿರ್ಬೇಕು, ಕುವೆಂಪು ಬೇಂದ್ರೆ ಅವ್ರಿಗೂ ಪ್ರೊಫೆಷನಲ್ ಏನೋ ದ್ವೇಷ ಇತ್ತು. ದಟ್ ಪ್ರೊಫೆಷನಲ್ ಜಲಸಿ ಅನ್ನೋದಕ್ಕಿಂತ ಕಾಂಪಿಟೇಟಿವ್ನೆಸ್ ಇತ್ತು. ಇವ್ರ ಮೇಲೆ ಅವರು ಚುಡಾಯಿಸಿ ಹೇಳೋದು, ಅವ್ರ ಮೇಲೆ ಇವ್ರು ಚುಡಾಯಿಸಿ ಹೇಳೋದು, ಫ್ರೆಂಡ್ಸ್ಗೆ ಇದೆಲ್ಲ ಬಹಳ ರೆಕಾರ್ಡ್ ಆಗಿದೆ. ಆದರೆ ಇಬ್ರು ಕೂಡ ಪ್ರತಿಭಾವಂತರು, ಮತ್ತೊಬ್ಬರ ಪ್ರತಿಭೆನ ಯಾವತ್ತು ಮಿಶ್ತಾ ಇದ್ರು. ಬೇಂದ್ರೆ ಅವರು ಅದಕ್ಕೇನೆ ಹೇಳಿರೋದು, ಬೇಂದ್ರೆ ಅಲ್ಲಿ ಬಂದಾಗ ಹೇಳಿದ್ರಂತಲ್ಲ, ಏನೋ ರಾಮಾಯಣದಿಂದಲೇ ಕೈ ಮುಗಿದ ಯುಗ ಕವಿಗೆ ಅಂತ ಹೇಳ್ತಾರೆ ಕುವೆಂಪುನ. ಅದೇ ರೀತಿ ಕುವೆಂಪು ಕೂಡ ಬೇಂದ್ರೆ ಅವರ ಪ್ರತಿಭೆನ ಮೆಚ್ಕೊತಾ ಇದ್ರು. ಬೇಂದ್ರೆ ಹಿಂಗ ಆಗ್ಬಿಡುತ್ತಲ್ಲ ಅಂತ ತಾನೂ ಕೂಡ ಬ್ರಿಟಿಷರಿಗೆ ಏನೋ ವಿರುದ್ಧವಾಗಿ ಅಥವಾ ಭಾರತ ದೇಶದ ಪ್ರೇಮವನ್ನ ಹುಟ್ಟಾಕೋದಕ್ಕೆ ಒಂದು ಪದ್ಯ ಬರೀಬೇಕು ಅಂತ ಯೋಚನೆ ಮಾಡಿ ಈ ಪದ್ಯ ಬರ್ತಾರೆ. ದಡ್ರ ಮೂರ್ಖರ, ನಾವು ನಿಮ್ಮದೇವರು ನಮ್ಮದೇವರು, ಶಿವ ಗಿವ ಅಂತೆಲ್ಲ ಕಿತ್ತಾಡ್ಕೊಂಡು ನಾವಿಲ್ಲಿ ನಮ್ಮ ಒಗ್ಗಟ್ಟನ್ನ ಬ್ರೇಕ್ ಮಾಡೋದು ಬೇಡ. ನಾವೆಲ್ಲ ಒಟ್ಟಾಗಿ ಭಾರತಾಂಬೆನ ನಾವು ಪ್ರೀತಿಸ್ಬೇಕು, ಅದು ನಮ್ ದೇವರಾಗ್ಲಿ, ಅದು ಒದ್ದೋಡ್ಸಿದ ಮೇಲೆ ಬೇಕಾದ್ರೆ ನಮ್ ದೇವ್ರು ನಮ್ಗಿರ್ಲಿ ಅನ್ನೋ ಅರ್ಥದಲ್ಲಿ ಅವರು 100 ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯ ನಿನಗೆ ದೇವಿ ನಮಗೆಂದು ಪೂಜಿಸುವ ಬಾರ ಅಂತ ಬರ್ದಿರೋದು. ಅದು ಅದರ ಒಳಗುಟ್ಟು ಅಂತ ನಾನು ಕೇಳಿದ್ದೀನಿ. ದುರದೃಷ್ಟ 100 ದೇವರನ್ನೆಲ್ಲ ನೂಕಾಚೆ ದೂರ ಅಂದ ತಕ್ಷಣ ಇದು ನಮ್ಮ ಸನಾತನ ಧರ್ಮದ ವಿರುದ್ಧ. ಇವರು ಸನಾತನ ಧರ್ಮದ ವಿರುದ್ಧ ಆಗಿರೋ ರಾಮಾಯಣ ದರ್ಶನ ಬರೆಯಕ್ಕೆ ಹೋಗ್ತಿದ್ರು ಅಲ್ವಾ? ಸೊ ಇದರ ಒಳಾರ್ಥವನ್ನ ನಾವು ತಿಳ್ಕೊಂಡ್ರೆ ಬಹುಶಃ ಪ್ರತಿ ಪದದ ಅರ್ಥ ಹುಡುಕೊಂಡು ಹೋಗ್ಬಾರ್ದು ಅನ್ಸುತ್ತೆ. ಇಡಿಯಾಗಿ ನೋಡಿದಾಗ ನಮ್ಗೆ ಅದರ ಸಾಂದರ್ಭಿಕವಾಗಿ ನೋಡ್ಬೇಕು ಕೂಡ ನಿಜ. ಮತ್ತೆ ಇಲ್ಲಿ ಭಾರತಾಂಬೆಯೇ ದೇವಿ ನಮಗಿಂದ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂಥರದಲ್ಲಿ ನಾವು ಮೆಟ್ಟಿ ನಿಂತಂತ ಭೂಮಿನ ಪೂಜಿಸೋದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲೂ ಕೂಡ ಪ್ರಕೃತಿನೇ ಆರಾಧನೆ ಮಾಡಿದ ಹಾಗೆ ಆಯ್ತು. ಅವ್ರು ಬಿಡಿ, ಪ್ರಕೃತಿಗೂ ಅವ್ರಿಗೂ ಒಂಥರ ಅವಿನಾಭಾವ ನಂಟು. ಪ್ರಕೃತಿ ಕವಿ ಅಂತ ಅದಕ್ಕೆ ಕರೆಯೋದನ್ನ. ಅದನ್ನ ರಾಮಾಯಣದಲ್ಲಂತೂ ನೀವು ಕುವೆಂಪು ಅವ್ರ ಪ್ರಕೃತಿ ಕವಿ ಅಂತ ಕರೆಯೋದಕ್ಕೆ ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ರಾಮಾಯಣದ ಯಾವುದೇ ಅಧ್ಯಾಯ ತಗೊಳ್ಳಿ ನಿಮ್ಗೆ ಒಂದು ಉದಾಹರಣೆ ಸಿಗುತ್ತೆ. ಅವರು ಪ್ರಕೃತಿ ಕವಿ, ಎಷ್ಟು ಗಾಢವಾದ ಪ್ರಕೃತಿ ಕವಿ. ಪ್ರಕೃತಿ ಕವಿ ಅಂತ ನಾವ್ ಹೇಳಿದ್ವಿ. ಪ್ರಕೃತಿ ಕವಿ ಅಂತ ಗೊತ್ತಾಗ್ಬೇಕು ಅಂದ್ರೆ ರಾಮಾಯಣ ದರ್ಶನದಲ್ಲಿ ಯಾವುದೇ ಪುಟ ತೆಗೆದ್ರು ಯಾವುದೇ ಅಧ್ಯಾಯದಲ್ಲೂ ನಮಗೆ ಆ ವಿಚಾರ ತುಂಬಾ ಸ್ಪಷ್ಟವಾಗಿ ಸಿಗತ್ತೆ. ಆತರ ನೋಡುವಾಗ ನಮ್ಮ ಚರ್ಚೆಯ ಇವತ್ತಿನ ವಿಷಯ ಶ್ರೀರಾಮಾಯಣ ದರ್ಶನಂನಲ್ಲಿ ಕುವೆಂಪು ಅವರ ದೇವರ ಪರಿಕಲ್ಪನೆ ಅಲ್ವಾ? ಹಾಗೆ ನೋಡ್ಬೇಕಾದ್ರೆ ನಾವು ಈ ಸಂದರ್ಭಕ್ಕೆ ತಕ್ಕ ಹಾಗೆ ಶ್ರೀರಾಮಾಯಣ ದರ್ಶನಂನಲ್ಲಿ ಕುವೆಂಪು ಅವರು ದೇವರನ್ನ ಹೇಗೆಲ್ಲ ನೋಡಿದ್ದಾರೆ? ಕುವೆಂಪು ಅವರು ದೇವರ ಬಗ್ಗೆ ರಾಮಾಯಣ ದರ್ಶನದಲ್ಲಿ ಯಾವ ಚಿತ್ರಣ
ಕಟ್ಟಿದ್ದಾರೆ ಅಥವಾ ಕಟ್ಕೊಂಡಿದ್ದಾರೆ ಅಥವಾ ನಾವು ಕಾಣ್ಬೋದು ಅವರನ್ನ ಅವರ ಬರಹದಲ್ಲಿ ಅನ್ಬೇಕಾದ್ರೆ 3 ರೀತಿ ಉತ್ತರ ಕೊಡ್ತೀನಿ ನಾನು. ಒಂದು, ಕುವೆಂಪು ಅವರೇ ನೇರವಾಗಿ ದೇವರನ್ನ ಬೇಡ್ಕೊಳ್ಳೋದು, ದೇವತೆ ಆಗಲಿ ದೇವರಾಗಲಿ. ಎರಡನೇದು, ಪಾತ್ರಗಳ ಮೂಲಕ ದೇವರನ್ನು ನೋಡೋದು. ಮೂರನೇದು, ಪ್ರಕೃತಿಯ ಮೂಲಕ ದೇವರನ್ನು ನೋಡೋದು. ನಾಲ್ಕನೇದು ಇದೆ, ಗುರುಗಳ ಮೂಲಕ ದೇವರನ್ನ ನೋಡ್ತಾರೆ ಅವರು. ಹೀಗೆ ಹಲವಾರು ರೀತಿಯಲ್ಲಿ ನಾವು ಕುವೆಂಪು ಅವರ ದೇವರ ದರ್ಶನವನ್ನ ಶ್ರೀರಾಮನ ದರ್ಶನದಲ್ಲಿ ನೋಡಬಹುದು. ಇನ್ನು ಒಂದೊಂದಾಗಿ ಬೇಕಾದ್ರೆ ನಾವು ಅನಲೈಸ್ ಮಾಡಬಹುದು. ಉದಾಹರಣೆಗೆ, ಪಾತ್ರಗಳ ಮೂಲಕ ನಾವು ಕುವೆಂಪು ಅವರು ಹೇಗೆ ದೇವರ ದರ್ಶನ ಮಾಡ್ತಾರೆ. ಇನ್ನೊಂದು ನಾವು ಗಮನಿಸ್ಬೇಕು, ರಾಮಾಯಣದಲ್ಲಿ ಒಂದ್ ಸ್ವಲ್ಪ ಸ್ವತಂತ್ರ ತಗೊಂಡ್ಬಿಟ್ಟಿದ್ದಾರೆ ಕುವೆಂಪು ಅವರು. ಯಾಕಂದ್ರೆ ತಮ್ಮ ಪ್ರಕೃತಿ ಪ್ರೀತಿ ಎಷ್ಟು ಅಗಾಧವಾಗಿತ್ತು ಅಂತಂದ್ರೆ, ನಾನು ನನಗೆ ಪ್ರಕೃತಿ ಕಂಡ್ರೆ ಪ್ರೀತಿ ಅನ್ನೋ ಬದಲು ತನ್ನ ಪಾತ್ರ ರಾಮ ಮೂಲಕನೋ ಸೀತೆ ಮೂಲಕನೋ ವಿಶ್ವಾಮಿತ್ರ ಕೂಡ ಹೇಳೋ ರೀತಿಯಲ್ಲಿ ಇದು ಬಹಳ ಏನೋ ಸ್ಪಷ್ಟವಾಗಿ ಕಾಣೋದಂದ್ರೆ, ರಾಮ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಒಂದು ಘಟನೆ ಬರುತ್ತೆ. ಅಲ್ಲಿ ವಿಶ್ವಾಮಿತ್ರನ ಮೂಲಕ ಪ್ರಕೃತಿ ಬಗ್ಗೆ ಅಥವಾ ದೇವರ ಬಗ್ಗೆ ಏನು ಅಂತ ಹೇಳ್ತಾರೆ. ಏನಾಗುತ್ತೆ ಅಂದ್ರೆ, ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನ ಚಿಕ್ಕ ವಯಸ್ಸಿನಲ್ಲೇ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಏನೋ ರಾಕ್ಷಸರು ನಮ್ಮ ಯಜ್ಞಗಳಿಗೆ ತೊಂದರೆ ಮಾಡ್ತಿದ್ದಾರೆ, ನಮ್ಮ ರಕ್ಷಣೆ ಬೇಕು ಅಂತ. ಈ ದಶರಥ ಅಳ್ತಾನೆ, ಅವ್ರ ಚಿಕ್ಕ ಮಕ್ಕಳು ಬಾಳೆ ಎಲೆಯಿಂದ ಒಂದು ಗುಡ್ಡನ ಹೊಡೆಯಕ್ ಸಾಧ್ಯನಾ, ನಾನ್ ಬರ್ತೀನಿ ಬೇಕಾದ್ರೆ ಅವ್ರು ಯಾಕೆ ಅಂತ. ಆದ್ರೆ ವಿಶ್ವಾಮಿತ್ರನ್ ಗೊತ್ತು, ನಾ ಕರ್ಕೊಂಡು ಹೋಗಿರೋದು ಯಾಕೆ ಅಂತ ಗೊತ್ತು. ಸೊ ನೀನ್ ಯೋಚನೆ ಮಾಡ್ಬೇಡ, ಅದಕ್ಕೊಂದು ಉದ್ದೇಶ ಇದೆ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅವತ್ತು ರಾತ್ರಿ ಇದ್ದು ಬೆಳಿಗ್ಗೆ ಎದ್ದು ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅವರು ರಾಮ ಮತ್ತು ಲಕ್ಷ್ಮಣ ಇವರಿಗೆ ಮಹರ್ಷಿಗೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಇಲ್ಲಿ ಸೌಂದರ್ಯ ಹಾಗೆ ಅಂತ. ಆಗ ವಿಶ್ವಾಮಿತ್ರ ರಾಮ ಮತ್ತು ಲಕ್ಷ್ಮಣರಿಗೆ ಒಂದು ಮಂತ್ರ ರೂಪದಲ್ಲಿ ಆ ಪ್ರಕೃತಿಯ ಬಗ್ಗೆ ಇದೆಲ್ಲ ಹೇಳ್ತಾ ಇರ್ತಾರೆ. ನನ್ನ ದೃಷ್ಟಿನಲ್ಲಿ ಇಡೀ ರಾಮಾಯಣದಲ್ಲಿ 2 ಭಾಗ ಬಹಳ ಅದ್ಭುತವಾಗಿದೆ. ಒಂದು, ಇಲ್ಲಿ ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಗೆ ಪ್ರಕೃತಿ ಬಗ್ಗೆ ಹೇಳೋದು. ಮತ್ತೊಂದು, ಕೊನೆಯ ಚಾಪ್ಟರ್ ಅಭಿಷೇಕ್ ವಿರಾಟ್ ದರ್ಶನ್, ಅದು ಪರಿಣಾಮ. ಇವೆರಡು ಕೂಡ ನನ್ನ ದೃಷ್ಟಿನಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ಸ್ ಆಫ್ ಕುವೆಂಪು. ಇಲ್ಲಿ ಅವರು ಪ್ರಕೃತಿನ ಹೇಳ್ತಾ ಅದರ ವಿವರಕ್ಕೆ ಬೇರೆ ಒಂದು ಸಂದರ್ಭದಲ್ಲಿ ಬರೋಣ. ಆದ್ರೆ ಇಲ್ಲಿ 2 ವಿಷಯ ಮುಖ್ಯ ಆಗುತ್ತೆ ಏನೋ ಈ ಕಾಂಟೆಕ್ಸ್ಟ್ ಅಲ್ಲಿ. ದೇವರು ರುಜು ಮಾಡಿದಂತೆ ಅಂತ ಅಲ್ಲಿ ಬರುತ್ತೆ. ಆ ಮೋಡುಗಳೆಲ್ಲ ಅಲ್ಲಿ ಹರಡಿರ್ಬೇಕಾದ್ರೆ ನೋಡು ಎಷ್ಟು ಚೆನ್ನಾಗಿದೆ, ದೇವರು ರುಜು ಮಾಡ್ದಂಗಿದೆ ಅಂತ ಹೇಳ್ತಾರೆ. ಜೊತೆಗೆ ಮತ್ತೊಂದು ಸೆಂಟೆನ್ಸ್ ಬರುತ್ತೆ ಅದೇ ಇದರಲ್ಲೇ, ಸೃಷ್ಟಿ ಸೌಂದರ್ಯದೊಲ್ಮೆಯೇ ಸೃಷ್ಟಿಕರ್ತಂಗೆ ಪೂಜೆಯೇ ಅಂತಾರೆ. ಅರ್ಥ ಆಗಿರ್ಬೇಕಲ್ಲ. ಅವ್ರು ನೋಡಿ ಪ್ರಕೃತಿ ಮತ್ತು ದೇವರನ್ನ ಇಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂತ ವಿಶ್ವಾಮಿತ್ರನ ಮೂಲಕ. ಅದೆಲ್ಲ ಬರೆದಿರೋದು ಯಾರು? ಕುವೆಂಪು. ಸೊ ವಿಶ್ವಾಮಿತ್ರನ ತಲೆ ಅದನ್ನ ಕಟ್ಬಿಟ್ಟು ತಮ್ಮ ಅನಿಸಿಕೆಯನ್ನ ಅಲ್ಲಿ ತೆಗಿದ್ದಾರೆ. ಸೃಷ್ಟಿ ಸೌಂದರ್ಯದ ಒಲ್ಮೆಯೇ ಸೃಷ್ಟಿಕರ್ತಂಗೆ ಪೂಜೆ. ಅಲ್ಲಿ ನೋಡಿ ಎಷ್ಟು ಅಡಗಿದೆ ಅಂತ. ಸೃಷ್ಟಿಕರ್ತನ ಮೇಲೆ ಇವ್ರ ನಂಬಿಕೆ ಇದೆ, ಅವನ ಮೇಲೆ ಪೂಜೆ ಮಾಡಕ್ಕೂ ಇವ್ರ ನಂಬಿಕೆ ಇದೆ. ಈ ಆ ಸೃಷ್ಟಿಕರ್ತನ ಸೃಷ್ಟಿನೇ ಈ ಪ್ರಕೃತಿ ಅಂತಲೂ ಹೇಳ್ತಾರೆ. ಅಲ್ಲಿ ಆ ಪ್ರಕೃತಿಯ ಪೂಜೆನೆ ಆ ಸೃಷ್ಟಿಕರ್ತನ ಪೂಜೆ ಮಾಡ್ದಂಗೆ ಅಂತ ಹೇಳ್ತಾರೆ. ಹೀಗೆ ಬಹಳ ಏನೋ ರಾಮಾಯಣದ ಬಹಳ ಬೇಗನೆ ಬರುತ್ತೆ ಏನೋ ಅವರ ಚಿತ್ರಣ, ಪ್ರಕೃತಿ, ದೇವರು, ಸೃಷ್ಟಿಕರ್ತ ಇದೆಲ್ಲ. ಅದು ಬಣ್ಣದ ಮುಗಿಲ್ ಗಗನ ಪಟದಲ್ಲಿ ತೇಲುತ್ತಿದೆ, ದೇವರೇ ಪೆಸರು ಬರೆದ ಮುದ್ರೆಯು ಕರೆಯುತ್ತಿದೆ ಕಾಣ್ ನಮ್ಮ ಆತ್ಮ ಕಲೋಪಾಸನೆಗೆ ಮುಂದೆ ಹೋಗುತ್ತದೆ. ಸೊ ದೇವರೇ ಬರೆದ ಮುದ್ರೆಯು ಗಗನ ಪಟದಲ್ಲಿ ತೇಲುತ್ತಿದೆ ಅಂತ ಹೇಳ್ತಾರೆ. ಇದು ಏನೋ ಈ ರೀತಿ ಬೇಕಾದಷ್ಟು ಬರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು ಇಲ್ಲಿ. ಸೊ ಹೀಗೆ ಹೋಗ್ತಾ ಇರುತ್ತೆ ಏನೋ ಅವರ ದೇವರ ಬಗೆಗಿನ ರಿಲೇಷನ್ ವಿತ್ ಪ್ರಕೃತಿ ಅಥವಾ ತಮ್ಮ ವೈಯಕ್ತಿಕವಾಗಿ ದೇವರು ನಂಬೋದು ಹೋಗ್ತಾ ಇರುತ್ತೆ. ಒಂದು ಪೂಜೆ ಬಗ್ಗೆ ಹೇಳೋಣ ಇಲ್ಲಿ. ಪೂಜೆ ಬಗ್ಗೆ ಅಂದ್ರೆ ಉದಾಹರಣೆಗೆ ಅವರು ಕಾಡಲ್ಲಿದ್ದಾರೆ, ಚಿತ್ರಕೂಟಕ್ಕೆ ಬಂದಿದ್ದಾರೆ. ಅಲ್ಲಿ ಹಿಮ ಬೀಳ್ತಾ ಇದೆ. ಹಿಮ ಬೀಳ್ತಿರ್ಬೇಕಾದ್ರೆ ಆ ಹಿಮದಲ್ಲಿ ನಾವು ದೇವರನ್ನ ಹ್ಯಾಕ್ ಕಾಣ್ಬೋದು ಅಂತ ಸೀತೆಗೆ ಲಕ್ಷ್ಮಣನ್ಗೆ ಹೇಳ್ತಾರೆ. ಆ ಭಾಗ ಬಹಳ ಚೆನ್ನಾಗಿದೆ. ಕೆಲವು ಭಾಗಗಳಂತೂ ಬಿಡಿ, ಅದೊಂಥರ ಮನಸ್ಸಿನಲ್ಲಿ ನೆಟ್ಕೊಂಡ್ಬಿಡುತ್ತೆ ನಮ್ಗೆ. ಪಟ್ ಎಂದು ಹಿಮ ಬೀಳ್ತಾ ಇದೆ. ಅಲ್ಲಿ ಅವ್ರು ಹೇಳೋದು ಯಾರು? ರಾಮ ಹೇಳೋದು ಯಾರಿಗೆ? ಸೀತೆಗೆ ಲಕ್ಷ್ಮಣ. ಅದ್ರ ಆಕ್ಚುಲಾಗಿ ಹೇಳ್ತಾ ಇರೋದು ಯಾರು? ಕುವೆಂಪು. ನೋಡು ಮೈತಿಲಿ ಅಲ್ಲಿ ಪನಿತಳ್ತ ಶಾದ್ವಲ ಶ್ಯಾಮ ವೇದಿಕೆಯಲ್ಲಿ ತೃಣ ಸುಂದರಿಯ ಮೂಗುತಿಯ ಮುತ್ತ
ಮುತ್ತು ಪನಿಯಂತೆ ಮಿರು ಮಿರುಗಿ ಮೆರೆವಾ ಹಿಮದ ಬಿಂದು ಜ್ವಲಿಸುತ್ತಿದೆ ನೋಡೆಂತು ಬಣ್ಣದೆಣ್ಣೆಯ ಹಣತೆ ಸೊಡರಂತೆ ಸಪ್ತರಾಗೋಜ್ವಲಂ ಸರ್ವ ಸೃಷ್ಟಿಯ ದೃಷ್ಟಿ ತಾಂ ಸೆರೆಯಾಗಲೊಪ್ಪಿರುವುದಾ ಹನಿಯ ಹೃದಯದ ಪುಟ್ಟ ಜ್ಯೋತಿಯಲಿ ದೇವರ ಮುಖದ ದರ್ಶನಕ್ಕೆ ನೋಡಿ ಇಲ್ಲಿ ದೇವರು ನಂಬ್ತಿದ್ದಾರೆ ಅವರಲ್ಲಿ ದೇವರ ಮುಖದ ದರ್ಶನಕ್ಕೆ ಸಾಲದೇನ ಹನಿಯ ಕಿರುದರ್ಪಣಂ ನಿಲ್ಲಿಂ ಆ ಇಬ್ಬನಿಯೊಳಾರಾಧನೆಯ ನೆಸಗೆ ಮುಂಬರಿಯು ಒಂದು ಸಣ್ಣ ಬಿಂದುವಿನಲ್ಲಿ ಪ್ರಕೃತಿಯ ಹನಿಯಲ್ಲಿ ದೇವರನ್ನ ಕಾಣ್ಬೋದು. ಅದ್ರ ಪೂಜೆ ಅದ್ರ ಇರೋ ಜ್ಯೋತಿನಲ್ಲಿ ನಾವು ದೇವ್ರ ಮುಂದೆ ಜ್ಯೋತಿ ಇಟ್ಟಿಗೆ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಅಡಗಿದೆ ನೋಡಿ ಅದರಲ್ಲಿ. ದೇವರ ಮುಖದ ದರ್ಶನಕ್ಕೆ ಸಾಲದೇನ ಹನಿಯ ಕಿರುದರ್ಪಣ ಸರ್ವ ಸೃಷ್ಟಿಯ ದೃಷ್ಟಿ ಸೆರೆಯಾಗಲು ಒಪ್ಪಿರುವುದಾ ಹನಿಯ ಹೃದಯದಲ್ಲಿ ಪುಟ್ಟ ಜ್ಯೋತಿಯಲ್ಲಿ. ನೋಡು ಮೈಥಿಲಿಯಲ್ಲಿ ಪನಿತಳಿತ ಶಾದ್ವಲ ಶ್ಯಾಮ ವೇದಿಕೆಯಲ್ಲಿ ತೃಣಸುಂದರಿಯ ಮೂಗುತಿಯ ಮುತ್ತು ಪನಿಯಂತೆ ಮಿರುಮಿರಿಗೆ ಮೆರೆವ ಹಿಮದ ಹೀಗೆ ಆ ಪ್ರಕೃತಿ ದೇವರು ಪೂಜೆ ಎಲ್ಲ ಮಿಳಲಗೊಂಡ್ಬಿಡುತ್ತೆ ಅವರ ಕೆಲವು ಭಾಗಗಳಲ್ಲಿ. ಇದೇ ತರ ಪ್ರಕೃತಿನೇ ದೇವರಾಗಿ ಕಾಣುವಂತ ಬೇರೆ ಯಾವ್ದಾದ್ರು ಉದಾಹರಣೆ? ಬೇಕಾದಷ್ಟಿದೆ ಅಮ್ಮ, ಬೇಕಾದಷ್ಟಿದೆ. ಅವರು ಚಿತ್ರಕೂಟಕ್ಕೆ ಬಂದು ಭಾರದ್ವಾಜ ಆಶ್ರಮಕ್ಕೆ ಹೋಗ್ತಾ ಇರ್ತಾರೆ. ಭಾರದ್ವಾಜ ಆಶ್ರಮ ಬರುತ್ತೆ. ಅಲ್ಲಿ ನೋಡ್ಬೇಕಾದ್ರೆ ಆಶ್ರಮ ಎಷ್ಟು ಅದ್ಭುತವಾಗಿದೆ ಅನ್ನೋದ್ರಲ್ಲಿ ಅವರು ದೇವರನ್ನ ಆ ಆಶ್ರಮದಲ್ಲಿ ನೋಡ್ತಾರೆ, ಆಶ್ರಮದ ಪ್ರಕೃತಿಯಲ್ಲಿ. ಬಹುಶಃ ನಾನು ಅದನ್ನ ಒಂದ್ ಸ್ವಲ್ಪ ಅದನ್ನು ಓದಿದ್ರೆ ಉತ್ತಮ ಅಂತ ಕಾಣುತ್ತಿಲ್ಲಿ. ಹೇ ವಿಶ್ವೇಶ ಮಾಯೆ ನೀನೀಶ್ವರ ಮಹಚ್ಚಾಯೆ ಸೃಷ್ಟಿ ಇದು ನಿನ್ನೆರ್ದೆಯ ಪಾಲ್ಪಸುಳೆ. ನೋಡಿ ಬಂತಲ್ಲಿ ಮತ್ತೆ ಏನೋ ಪ್ರಕೃತಿ ದೇವರು. ಓ ತಾಯೆ ನಿನ್ನ ಸೌಂದರ್ಯ ಸಾನ್ನಿಧ್ಯ ಮೇರೆ ಓ ಪ್ರಕೃತಿ ಮಿಂಚಿದ ಪುದಿಂದ್ರಿಯಂ ಅತೀಂದ್ರಿಯಕ್ಕೆ. ಇಲ್ಲಿ ವಿಶ್ವೇಶ ಮಾಯೆ ನೀನೀಶ್ವರ ಮಹಾಚಾಯೆ ಸೃಷ್ಟಿ ಇದು ನಿನ್ನೆರ್ದೆಯ ಪಾಲ್ಪಸುಳೆಯಲ್ಲಿ ವಿಶ್ವೇಶ್ವರ ಮಾಯೆ ಅಂತ ತಾಯಿ ನಂಬ್ತಾ ಇದ್ದಾರೆ, ದೇವತೆ ನಂಬ್ತಾ ಇದ್ದಾರೆ, ಅದೇ ಪ್ರಕೃತಿ ಅಂತ ಹೇಳ್ತಿದ್ದಾರೆ. ಎಷ್ಟು ಮಿಕ್ಸ್ ಆಗುತ್ತೆ ನೋಡಿ ಮತ್ತೆ ಇಲ್ಲಿ. ಜಡಜಗಂ ತೋರಿದ ಪುದ ಅಂತರಾತ್ಮದ ಸಿರಿಗೆ ಹೊರಮೊಗಂ ತಾನಾಗಿ ಹೇ ಪ್ರಕೃತಿ ಎಲ್ಲ ಮಿದ್ದೇನಿಲ್ಲದ ಅಲ್ಲಿ ಸರ್ವಮಿರ್ಪ ಸರ್ವಶೂನ್ಯತಾ ಸಂಪೂರ್ಣದಲ್ಲಿ ನಿನ್ನ ಕೃಪೆ ಇಲ್ಲದಿರೆ ಪೇಳ್ ಪುರುಷ ದರ್ಶನದಲ್ಲಿ. ಇಲ್ಲಿ ದೇವರು ಅಂತ ಹೇಳ್ದೇನೆ ನಾವು ಪ್ರಕೃತಿನ ನೀನ ಕೃಪೆ ಇಲ್ಲದ್ರೆ ತಾಯಿ ಪ್ರಕೃತಿ ಪುರುಷ ದರ್ಶನ ಎಲ್ಲಿ ಸಾಧ್ಯ ಅಂತ ಅದಕ್ಕೆ ಒಂದು ದೈವತ್ವವನ್ನ ಕೊಡ್ತಾ ಇದ್ದಾರೆ. ಈಗ ಪ್ರಕೃತಿಯಲ್ಲಿ ದೇವರನ್ನ ನೋಡುವ ಆ ಕ್ರಿಯೆ ರಾಮಾಯಣದಲ್ಲಿ ಹೆಜ್ಜೆ ಹೆಜ್ಜೆಗೂ ನಿಮಗೆ ಸಿಗುತ್ತೆ. ಇದೇ ರೀತಿ ಬೇರೆ ಯಾವ್ದಾದ್ರು ಪಾತ್ರ ದೇವ್ರನ್ನ ಕಾಣೋದು ಸಿಗುತ್ತಾ? ಒಂದು ರಾವಣ ಇರಬಹುದು. ಒಂದು 3 ಉದಾಹರಣೆ ಕೊಡಬಲ್ಲೆ ನಾನು. ಒಂದು ಸೀತೆನೆ. ಸೀತೆ ಮೂಲಕ ಕುವೆಂಪು ಅವರು ಪೂಜೆ ಮಾಡಿಸ್ತಾರೆ. ಎಲ್ಲಿ ಅಂತ ಹೇಳ್ತೀನಿ, 2-3 ಕಡೆ ಬರುತ್ತೆ. ಒಂದು ನದಿ ಅಂತ ಬಂದಿರ್ತಾರೆ, ಆ ನದಿ ದಾಟ್ತಾ ಇರ್ಬೇಕಾದ್ರೆ ಸೀತೆ ಪೂಜೆ ಮಾಡ್ತಾಳೆ. ಅಷ್ಟೇ ಅಲ್ಲ, ನಾವು ಹೋಗಿ ಬರ್ತೀವಿ, ನಾನು ಹೋಗಿ ಬಂದ್ಮೇಲೆ ನಮ್ಗೆ ಚೆನ್ನಾಗಿ ಕಾಪಾಡು ನಮ್ನೆಲ್ಲಾನು, ನೀನ್ ಬಂದು ನಾನು ಔತಣ ಹಾಕ್ತೀನಿ ಅಂತ ಪೂಜೆ ಮಾಡ್ತಾಳೆ ನದಿಗೆ. ಅದೇ ರೀತಿ ಅವಳು ಕಾಡಲ್ಲಿ ಇರ್ಬೇಕಾದ್ರೂ ಕೂಡ ಕಾಡಲ್ಲಿ ದೇವರಿಗೆ ಪೂಜೆ ಮಾಡ್ತಾಳೆ ಯಾರು, ಸೀತೆ. ಅದನ್ನ ಹೊರತಾಗಿ ನೋಡೋದಾದ್ರೆ ರಾವಣನ ಬಗ್ಗೆ ಕೂಡ ನಾವಿಲ್ಲಿ ಹೇಳ್ಬೋದು. ರಾವಣ ಅತ್ಯಂತ ಭಕ್ತ, ಗೊತ್ತಿರ್ಬೇಕಲ್ಲ, ಅತೀ ಭಕ್ತ, ಕಾಳಿ ಭಕ್ತ. ಎಲ್ಲ ಸತ್ತೋಗಿದ್ದಾರೆ, ತಮ್ಮಂದೆಲ್ಲ ಸತ್ತೋಗಿದ್ದಾರೆ. ಧಾನ್ಯಮಾಲಿನಿ ಅಂತ ತನ್ನ ಕನ್ಯೆ ಅವಳ ಮಗನೂ ಸತ್ತೋಗಿದ್ದಾನೆ. ಕೊನೆಗೆ ವಿಧಿ ಇಲ್ಲದೆ ತಾನೇನೆ ಯುದ್ಧದಲ್ಲಿ ದಂಡನಾಯಕನಾಗಿ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಮಾರನೇ ದಿವಸ ನಾನು ಹೋಗ್ಬೇಕು ಯುದ್ಧದ ದಂಡನಾಯಕನಾಗಿ. ಆವತ್ತು ಒಂದು ಪೂಜೆ ಮಾಡ್ತಾನೆ ಅವನು ಕಾಳಿಗೆ, ತನ್ನ ಕಾಳಿಗೆ. ಆ ಕಾಳಿಗೆ ಪೂಜೆ ಮಾಡಿದಾಗ ಒಂಥರ ಸ್ಟ್ಯಾನ್ಸ್ ಎಂಟರ್ ಆಗ್ತಾನೆ. ಅಲ್ಲಿ ಅವನಿಗೆ ಲಂಕೇಶ್ವರಿ ಕಾಣಿಸ್ಕೊಂತದೆ. ಲಂಕೇಶ್ವರಿ ಕಾಣಿಸ್ಕೊಂಡು ಏನ್ ಮಾಡಿದ್ಯೋ ನೀನು, ನನ್ನ ಮಕ್ಕಳನ್ನೆಲ್ಲ ಸಾಯಿಸ್ಬಿಟ್ಟಿಯಲ್ಲ ಅಂತ. ನಾಳೆಯಿಂದ ಒಬ್ಬರು ಸಾಯಲ್ಲ ತಾಯಿ, ನಾನು ಭಾಷೆ ಕೊಡ್ತೀನಿ, ನಾನೀಗ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಂತ ಕಾಳಿಕಾದೇವಿಯನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾನೆ. ಆ ಪೂಜೆ ಮಾಡ್ಬೇಕಾದ್ರೆ ಅವಳಿಗೆ ತನ್ನ ಶಿವೆ ಅಂತ ಕರೆಯೋದು, ಕಾಳಿ ಅಂತಲ್ಲ, ಶಿವೆಗೆ ಏನೇನೋ ಅರ್ಪಣೆ ಮಾಡ್ತಾನೆ ಕೂಡ. ಆ ಅರ್ಪಣ ಮಾಡಿ ಅವ್ರನ್ನ ಕೇಳ್ಕೊಂತಾನೆ. ವಿಧಿ ಇಲ್ಲದೆ ಶಿವೆ ಬರ್ತಾಳೆ ಅವನ ಹತ್ರಕ್ಕೆ. ಅದು ಹ್ಯಾಕ್ ಬಂದ್ಲು ಏನು ಅಂತ ಆಮೇಲೆ ನೋಡೋಣ. ಆದ್ರೆ ಅವನು ಏನ್ ಮಾಡ್ದ ಅನ್ನೋದನ್ನ
ತ್ರಿನೇತ್ರೆ ತ್ರಿಜಗನ್ಮಾತೆ ಮಾಯೆ ಮೇಣ್ ಪ್ರಕೃತಿ ಮೇಣ್ ಶಕ್ತಿ ಮೇಣ್ ಲೀಲೆ ಸೃಷ್ಟಿ ಸ್ಥಿತ ಪ್ರಲಯ ಶೀಲೆ ತಾನೆ ಸೆದಳೈ ದೈತ್ಯ ಪೂಜಾ ಮೂರ್ತಿ ಕಾಲಾತ್ಮಕೆ ಕರಾಳಿ ನಾಟ್ಯ ಭಂಗಿಯ ಜನಟ್ಟರಾಗ್ನಿ. ಇಲ್ಲಿ ನಾವೊಂದು ಗಮನಿಸ್ಬೇಕಮ್ಮ, ರಾವಣ ಪೂಜೆ ಮಾಡ್ತಾ ಇರೋದು ಶಿವೆಗೆ, ಆ ಪೂಜೆ ಮಾಡಿಸ್ತಾ ಇರೋದು ಕುವೆಂಪು. ಇಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ, ಹಾಗಾದ್ರೆ ಕುವೆಂಪು ದೇವರ ನಂಬಿಕೆ ಇಟ್ಟಿರ ಅಂತಲ್ಲ, ರಾವಣ ಇಟ್ಟಿದ್ದಾನೆ ಅಂತಂತಲ್ಲ. ನಾವು ಶ್ರೀರಾಮನನ್ನ ದೈವ ರೂಪವಾಗಿ ನೋಡ್ತಿದಾರ ಕುವೆಂಪು ಅವರು, ಅಥವಾ ಒಂದು ಮಹಾಪುರುಷನಾಗಿ ನೋಡ್ತಿದಾರ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಿದಾಗ ಇದಕ್ಕೆ ಉತ್ತರ ಸಿಗುತ್ತೆ. ಏನು, ನಾನು ಉದಾಹರಣೆಗೆ ರಾಮಾಯಣ ಬರೀಬೇಕು ಅಂತ ಇಟ್ಕೊಳ್ಳೋಣ, ಎರಡು ರೀತಿ ಮಾಡಬಹುದು. ಒಂದು, ಶ್ರೀರಾಮನನ್ನ ನಿಜವಾಗಿ ಯುಗ ಪುರುಷ, ಅವತಾರ ಪುರುಷ, ದೈವರು ಅಂತ ಅನ್ಕೊಂಡು ಬರೆಯೋದು, ವಾಲ್ಮೀಕಿಯ ಮೂಲ ರಾಮಾಯಣಕ್ಕೆ ಯಾವುದು ಧಕ್ಕೆ ಬರೆದ ಹಾಗೆ. ಅಥವಾ ನನ್ನದೇ ಒಂದು ವರ್ಷನ್ ಅಲ್ಲಿ ಬರೆಯೋದು, ಶ್ರೀರಾಮ ನನಗೆ ಒಬ್ಬ ಮಹಾಪುರುಷ, ದೈವ ಪುರುಷ ಅಲ್ಲ. ನೀವು ಕೇರ್ಫುಲ್ ಆಗಿ ಗಮನಿಸಿದ್ರೆ ಕುವೆಂಪು ಅವರು ಶ್ರೀರಾಮನನ್ನ ಒಬ್ಬ ದೈವ ಪುರುಷ ಅಂತಲೇ ತಗೊಂಡ್ ಬಂದಿದ್ದಾರೆ. ಮಹಾಪುರುಷ ಕೂಡ ಹೌದು, ಅದರ ದೈವ ಪುರುಷ ಅಂತ ತಗೊಂಡ್ ಬಂದಿದ್ದಾರೆ. ಹಾಗಾಗಿ ಮೂಲ ರಾಮಾಯಣಕ್ಕೆ ಯಾವುದೇ ಧಕ್ಕೆ ಮಾಡದಾಗೆ, ರಾವಣನ ಭಕ್ತಿಗಿನ ತಾವು ಕೆಡಿಸಿದ ಹಾಗೆ, ರಾಮನಲ್ಲಿ ಆ ದೈವತ್ವವನ್ನು ಕಾಣುವ ಹಾಗೆ ಇಡೀ ರಾಮಾಯಣ ರಚನೆಗೊಂಡಿರೋದ್ರಿಂದ ಕುವೆಂಪು ಇನ್ವೇರಿಯಬಲಿ ಅಲ್ಲಿ ದೇವರನ್ನು ತರಲೇಬೇಕಾಗಿದೆ. ಹಾಗಾಗಿ ಆ ಮೂಲಕ ನಾವು ದೇವರ ನಂಬಿಕೆ ಕುವೆಂಪುಗೆ ಬೇಕಾದ ರಾವಣ ಪೂಜೆ ಮಾಡ್ತಿದ್ದ ದೇವರಿಗೆ ಅನ್ನೋ ಪ್ರಶ್ನೆ ಸ್ವಲ್ಪ ಬಾಲಿಶ ಆಗ್ಬಿಡುತ್ತೆ. ಹೌದು, ರಾವಣನಿಗೆ ದೇವರ ಮೇಲೆ ನಂಬಿಕೆ ಇತ್ತು, ಅದನ್ನು ಕುವೆಂಪು ಬರೀಬೇಕು. ಹಾಗಂತ ಹೇಳ್ಬಿಟ್ಟು ನೀವು ನಾನು ಕೇಳಿದ್ರೆ ಹಾಗಾದ್ರೆ ಕುವೆಂಪು ದೇವ್ರ ಮೇಲೆ ನಂಬಿಕೆ ಇತ್ತಾ ಪ್ರಶ್ನೆಗೆ ಉತ್ತರ. ಅಥವಾ ಮೂಲ ಕೃತಿಗೆ ಯಾವ್ದು ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಉಳಿಸ್ಕೊಂಡಿರೋ ಸಾಧ್ಯತೆ ಅಷ್ಟೇ ಅಲ್ಲ, ರಾಮನಿಗೆ ದೇವ್ರ ಮೇಲೆ ನಂಬಿಕೆ ಇದ್ರೆ ಕುವೆಂಪು ಅದನ್ನು ಬರೆದ್ರೆ ಕುವೆಂಪು ದೇವ್ರ ಮೇಲೆ ನಂಬಿಕೆ ಇದೆ ಅಂತ ನಾವು ಹೇಳೋದು ಅಲ್ವಾ? ಸೊ ಹಾಗೆ ನಾವಿಲ್ಲಿ ಸೀತೆ ದೇವ್ರ ಪೂಜೆ ಮಾಡಿದ್ಲು ಅಥವಾ ರಾವಣ ಪೂಜೆ ಮಾಡ್ದ ಅಂತ ನಾವು ನೋಡ್ತಾ ಇರ್ಬೇಕಾದ್ರೆ ಅದಕ್ಕೋಸ್ಕರ ದೇವ್ರ ಮೇಲೆ ನಂಬಿಕೆ ಅಂತ ಕುವೆಂಪುಗೆ ಅಂತ ಹೇಳೋದು ಸ್ವಲ್ಪ ಬಾಲಿಶ ಆಗುತ್ತೆ. ಆದರೆ ಬೇರೊಬ್ಬರು ಪೂಜೆ ಮಾಡೋದನ್ನ ಯಾವತ್ತೂ ಕೂಡ ಅವರು ನಿರಾಕರಿಸಲಿಲ್ಲ ಅಂತ ಮೊದಲೇ ಹೇಳಿದ್ನಲ್ಲ, ಆ ಭಾವನೆ ಉದ್ದಕ್ಕೂ ರಾಮಾಯಣದ ಉದ್ದಕ್ಕೂ ಹಂಗೆ ಬೆಳಕು. ಬೇರೊಬ್ಬರ ನಂಬಿಕೆ ಅವರ ನಂಬಿಕೆ, ನಾನ್ ಬರಿತಾ ಇರೋದು ಅವರ ಬಗ್ಗೆ, ಅವರ ಕ್ಯಾರೆಕ್ಟರ್ನ ಅಥವಾ ಅವರ ಪಾತ್ರವನ್ನ ನಾನು ಹೇಗಿದೆಯೋ ಅದು ಬರೀಬೇಕು. ಮತ್ತೆ ಶಿಲಾ ತಪಸ್ವಿನಿ ಅಧ್ಯಾಯದಲ್ಲಿ ಸೀತೆ ಗಿರಿಜೇನ ಪೂಜೆ ಮಾಡೋದು ಕೂಡ ಬರುತ್ತೆ. ಗಿರಿಜೇಶನಂ ಪೂಜಿಸಿದಳು ಸೀತೆ ಅಂತ. ಹೌದು, ಮತ್ತೆ ಅವಾಗ ಹೇಳಿದ್ದಲ್ಲ, ಮತ್ತೆ ಅದೇ ಪ್ರಶ್ನೆ ಹುಟ್ಟುತ್ತಲ್ಲಿ. ಆ ಸಂದರ್ಭ ಬಹಳ ಚೆನ್ನಾಗಿದೆ, ಅದು ಬಹುಶಃ ನಿಮ್ಗೆ ಇಷ್ಟ ಆಗ್ಬೋದು. ಏನು ಅಂತ ಹೇಳ್ತೀನಿ, ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನ ಕರ್ಕೊಂಡೋಗಿ ಕಾಡಿನಲ್ಲಿದ್ದು ರಾಕ್ಷಸನೆಲ್ಲ ಓಡಿಸಿ ಜನಕರಾಜನ ಹತ್ರ ಕರ್ಕೊಂಡು ಹೋಗ್ತಾನೆ. ವಿಶ್ವಾಮಿತ್ರನ ಮುಂಚೆನೆ ಗೊತ್ತಿದ್ದಲ್ಲ ಅನ್ನೋ ರೀತಿ ನಾವು ಅನ್ಕೋಬೇಕಾಗುತ್ತೆ. ಅಲ್ಲಿ ಹೋದಾಗ ರಾಮ ಲಕ್ಷ್ಮಣನ ನೋಡಿ ಜನಕರಾಜ ಸೂಚನೆ ತಗೊಂತಾರೆ ವಿಶ್ವಾಮಿತ್ರನಿಂದ, ಖುಷಿ ಆಗ್ಬಿಡುತ್ತೆ ಅವನಿಗೆ. ಆದ್ರೆ ಬಿಲ್ ಮುರಿಬೇಕು ಅಲ್ವಾ, ಶಿವಧನಸ್ಸನ್ನ ಮುರಿಬೇಕು. ಈ ಸುದ್ದಿ ಸೀತೆಗೆ ಹೋಗುತ್ತೆ. ಸೀತೆ ಏನ್ ಮಾಡ್ತಾಳೆ, ರಾಮ ಲಕ್ಷ್ಮಣ ಒಂದು ಬದಿಯಲ್ಲಿ ನಿಂತ್ಕೊಂಡು ಕೊಳಕ್ಕೆ ಕಲಿಸ್ತಾ ಇರ್ಬೇಕಾದ್ರೆ, ರಾಮ ಕೂಡ ಕಲಿಸಿಟ್ಟಿರ್ತಾನೆ, ರೂಟ್ ಮಾಡ್ತಿರ್ತಾನೆ. ಈ ಕಡೆ ಸೀತೆ ನೋಡ್ತಾಳೆ, ನೋಡಿದ ತಕ್ಷಣ ಅವಳಿಗೆ ಒಂಥರ ಮೈಂಡ್ ಕೆಟ್ಟೋಗ್ಬಿಡುತ್ತೆ, ಓಡ್ ಬಂದ್ಬಿಡ್ತಾಳೆ. ಎಲ್ಲ ಓಡ್ ಬರ್ತಾರೆ ಅವಳ ಜೊತೆ, ಅಕ್ಕ ತಂಗಿರಲ್ಲ. ಯಾಕೆ, ಏನಾಯ್ತು, ಯಾಕೆ ಓಡ್ ಬಂದೆ ಅಂತ. ನನಗೆ ಬಹಳ ದಿವಸದಿಂದ ಒಂದು ಕನಸು ಬರ್ತಾ ಇತ್ತು, ಆ ಕನಸಲ್ಲಿ ಒಬ್ಬ ಹುಡುಗ ನನ್ನ ಕಾಡ್ತಾ ಇದ್ದ, ಆ ಹುಡುಗನ್ ನಾನೇ ಇವತ್ತು ನೋಡಿದೆ, ನಿಮ್ಮ DDLJ ಕತೆ. ಹೌದಾ ಅಂತಂದ್ರೆ ಅವಳು ಬೇಜಾರು ನೋಡಿ, ಇವರೆಲ್ಲ ಬೇಜಾರು ಪಡ್ತಾರೆ. ಅಷ್ಟೇ ಇನ್ನೊಬ್ರು ಯಾರೋ ಸುದ್ದಿ ತರ್ತಾರೆ, ಗೊತ್ತಾ ನಿಂಗೆ ಅಲ್ಲಿ ಬಂದಿದ್ದಾರಲ್ಲ, ಅದ್ರಲ್ಲಿ ರಾಮ ಅಂತ ಒಬ್ಬ ಇದ್ದಾನಂತೆ, ಅವನು ನಿನ್ಗೆ ಮದುವೆ ಆಗೋಕೆ ಪ್ರಯತ್ನ ಪಡ್ತಾನಂತೆ, ಬಿಲ್ ಎತ್ತಾನಂತೆ ಅಂತ. ಅದಕ್ಕೆ ಇವಳು ಸೀತೆ ಹೇಳೋದೇನ್ ಗೊತ್ತಾ, ಅದ್ಯಾಕೆ ಅವ್ನು ಬಿಲ್ ಎತ್ತಬೇಕು, ನಾನು ಒಪ್ಕೊಂಡಾಯ್ತಲ್ಲ. ಆ ಸಂದರ್ಭ ಬಹಳ ಚೆನ್ನಾಗಿದೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಈಗ ಪೂಜೆ ಬರೋದು, ಅದಕ್ಕೋಸ್ಕರ ಆ ಸಂದರ್ಭ ಇತ್ತ. ಹರಶರಾಸನವಂತೆ ತೆಗೆ ಪರೀಕ್ಷೆಯದೇಕೆ, ತಾನೊಲಿದ ನಲ್ಲಂಗೆ ಹರಶರಾಸನದ ಪರೀಕ್ಷೆ ಯಾಕೆ, ಜಗದೇಕ ವೀರಂಗೆ ಪದ್ಧತಿಯ ಪಾಳ್ತೊಳರು ಮೆಡರೇಕೆ. ಆದ್ರೆ ಇದೇ ಸೀತೆ ಅವನು ರಾಕ್ಷಸ ರಾವಣ ಬಂದಾಗ ಏನು ಮುರಿಬೇಡ, ಹೆಣಬಾರವಾಗು, ಬಿದ್ದೋಗ್ಲಿ ಅವನಂತ ಬೇಡ್ಕೊಂಡೋಳು. ಈಗ ಏನ್ ಹೇಳ್ತಾಳೆ ನೋಡಿ,
ಹರಶರಾಸನವಂತೆತೆಗೆ ಪರೀಕ್ಷೆಯದೇಕೆ ತಾನೊಲಿದ ನಲ್ಲಂಗೆ ಜಗದೇಕ ವೀರಂಗೆ ಪದ್ಧತಿಯ ಪಾಳ್ತೊಡರು ಮೆಡರೇಕೆ ತುಕ್ಕಡರಿ ಮುರಿಯಲ ರುದ್ರ ಚಾಪಂ. ಅವಳೆ ಶಾಪ ಆಗ್ತಾವಳೆ, ಅದಕ್ಕೆ ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಎನ್ನುತ್ತೆ ಸೀತಾ ಕನ್ಯೆ ಮನದಿ ನೆನೆದಳೋ ಮರೆತು ತನ್ನಿನ ಅಂದಿನವರೆಗೆ ಬೇರೆ ಬಣಗರ ಸರಿ ಮತ್ತೆ ಲಂಕೇಶನಿಂದ ಶರತ ತನುಜನೆಗಾಗಿ ಕಾಯ್ದಿತ್ತೆಂಬುದಂ ಮರೆತು. ಅವನಿಗೆ ಮಣಿದೆ, ಯಾರಿಗೆ? ದಶಕಂಠನಿಗೆ ಮಣಿದೆ. ಇದುವರೆಗೂ ನಿನ್ಗೆ ಒಳ್ಳೆ ರಾಜ ಗಂಡು ಬರ್ಲಿ ಅಂತ ಕಾಪಾಡ್ಕೊಂಡಿದ್ದ ಧನಸ್ಸಿಗೆನೆ ಇವತ್ತು ಒಳ್ಳೆ ಶಾಪ ಆಗ್ತಾವಳೆ. ಗೊತ್ತಾಗಲ್ಲ ನಿಮ್ಗೆ? ತುಕ್ಕಡಿರೆ ಮುರಿಯಲ ರುದ್ರ ಚಾಪಂ ಎನ್ನುತ್ತೆ ಸೀತಾ ಕನ್ಯೆ ಮನದಿ ನೆನೆದಳೋ ಮರೆತು ತನ್ನನ ಅಂದಿನವರೆಗೆ ಬೇರೆ ಬಣಗರಸರಿಂ ಮತ್ತೆ ಲಂಕೇಶನಿಂ ದಶರಥ ತನುಜಗಾಗಿ ಕಾಯ್ದಿತ್ತೆಂಬುದಂ ಮರೆತು. ಹಿಂದೆ ರಾವಣನಂದು ಬಂದಾಗಳ್ ಓದನುವೆ ಕಾಪಾಡು ಬಾಲೆಯುಂ ಕೈ ಮುಗುವೆ ಕಾಲ್ಗರಗಿ ಮುರಿಯದಿರ್ಭಾಗದಿರ್ ಸುರಮೇರು ಬಾರದಿಂ ದೈತ್ಯನೆತ್ತದ ತೆರದಿ ಭಾರಗೊಂಡ ಬಲೆಯಂ ಪೊರೆ ಎಂದೆರೆದ ತರುಣಿ ತಾನಿಂದು ಏನೇಳ್ತಾವಳೆ. ಹಗುರಾಗು ಗರಿಯಂತೆ ಬಾಗು ಬಳ್ಳಿಯ ತೆರದಿ ರಾಮಂಗೆ ಮುರಿದು ಬೀಳ್ವೋದನುವೆ ಎಂದು ಪರಿಪರಿಯಿಂದ ಭಿನ್ನ ಹಂಗೈದಳನೆ ನಿಂದಾ ಸ್ತುತಿಗಳೆಲ್ಲ ಮಾ ಸಮಯ ವರ್ತಿಗಳಂತೆ. ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್. ಇಷ್ಟೆಲ್ಲ ಆಗಿ ರಾಮನ ಬಲಕ್ಕೆ ತನ್ನ ಪ್ರೇಮದ ಬಲವನೀಯಲೆಂದು ನೊಂಪಿ ಅನ್ನುವಂತೂ ಹೃತ್ಪದ್ಮದಿಂದೆ ಪೂಜಾತೆ ಗಿರಿಜೇಶನಂ ಪೂಜಿಸಿದಳ ರಾತ್ರಿ ನಿತ್ಯ ನೈವೇದ್ಯಮಂ ನೀಡಿ. ಸೀತೆ ಕೂಡ ಪೂಜೆ ಮಾಡ್ತಾಳೆ. ಇದು ಕುವೆಂಪು ಅವರ ಕಲ್ಪನೆ. ಶಾಪ ಹಾಕದವಳು ಯಾರಿಗೆ? ಬಿಲ್ಲಿಗೆ ಪೂಜೆನೂ ಮಾಡ್ತಾಳೆ, ಆ ಬಿಲ್ ಮುರಿದೋಗ್ಲಿ ಅಂತ. ಇದುವರೆಗೂ ನಾವು ಬೇರೆ ಬೇರೆ ಪಾತ್ರಗಳು ಕುವೆಂಪು ಚಿತ್ರಣದಲ್ಲಿ ಹೇಗೆ ದೇವರನ್ನ ಪೂಜಿಸಿದ್ರು ಅಂತ ನೋಡಿದ್ವಿ. ಇಲ್ಲಿ ರಾಮನೇ ಒಂದು ದೈವವಾಗಿ ಅವನನ್ನ ಕಾದು ಕೂತಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಶಬರಿ ತನ್ನ ದೇವರನ್ನ ಕಾಯ್ತಾ ಇದ್ಲು. ಅದು ರಾಮನ ರೂಪದಲ್ಲಿ ಬಂದಿದ್ದು ಹೌದು, ಆ ಕತೆ ನಮಗ್ ಗೊತ್ತಿದೆ. ಆದ್ರೆ ಇಲ್ಲಿ ಕುವೆಂಪು ಹೇಗೆ ಹೇಳಿದ್ದಾರೆ ಅಂತ, ರಾಮನ ರೂಪದಲ್ಲಿ ಶಬರಿ ಕಾಣ್ಲಿಲ್ಲ ರಾಮ, ಅದನ್ನ ಹೇಳೋಣ. ಗೊತ್ತಿರ್ಬೇಕಲ್ಲ. ಸೀತೆ ಹೊರಟೋಗಿದ್ದಾಳೆ, ರಾಮ ಲಕ್ಷ್ಮಣ ಇಬ್ಬರೇ ಆಗ್ಬಿಟ್ಟಿದ್ದಾರೆ. ರಾಮ ಒಂದು ರೀತಿ ಅರೆಹುಚ್ಚ ಆಗ್ಬಿಟ್ಟಿದ್ದಾರೆ ಇನ್ನು ಈ ಕಥೆನಲ್ಲಿ. ಅವನು ಬಳಲಿ ಬಿಂಡಾಗ್ಬಿಟ್ಟಿದ್ದಾನೆ. ಲಕ್ಷ್ಮಣ ಅವನು ಎಳ್ಕೊಂಡು ಬರ್ತಾ ಇದ್ದಾನೆ. ಶಬರಿ ಈ ಕಡೆ ಕಾಯ್ತಾ ಇದ್ದಾಳೆ. ಆ ಟೈಮಲ್ಲಿ ಅವಳು ಬಂದು ನೋಡ್ತಾಳೆ. ಪ್ರತಿದಿನ ಅವಳು ಒಂದು ಇದು ರೂಢಿ ಬರೋದು, ಆಚೆ ಹಿಂಗ್ ಬನ್ನ ರಾಮ ಅಂತ ನೋಡೋದು. ನೀವ್ ಹೇಳ್ದಾಗೆ ಶಬರಿಗೆ ರಾಮನ್ ನೋಡಿಲ್ಲ. ಒಂದು ಚಿತ್ರಣ ಇದೆ ಅಷ್ಟೇನೆ. ಅವನೆಂದ್ರೆ ದೈವಿಕ ಪುರುಷ ಅಂತ. ಸೊ ನೀವ್ ಹೇಳ್ದಾಗೆ ನಿಜಕ್ಕೂ ಕೂಡ ಶಬರಿಗೆ ರಾಮ ದೈವ. ಯಾರೋ ಹೇಳಿದ್ದಾರೆ ಬರ್ತಾನೆ ಏನೋ ಅವತಾರ ಪುರುಷ ಅಂತ, ಅದಕ್ಕೋಸ್ಕರ ಕಾಯ್ತಿದ್ದಾನೆ. ಈ ನೋಡ್ತಾಳೆ ಬಿಳಿ ಎಲ್ಲೂ ಆ ಹುಲ್ಲುಗಾವಲಿನ ನಡುವೆ ಒಂದು ಏನೋ ಗೆರೆ ಎಳೆದಂಗೆ ಇಳಿದಿರೋ ದಾರಿನಲ್ಲಿ ಎಲ್ಲೋ ದೂರದಲ್ಲಿ ಇಬ್ರು ಬರ್ತಾ ಇದ್ದಾರೆ. ನೋಡ್ತಾಳೆ, ಏನ್ ಇವತ್ತು ಅವರೇ ಬಂದಂಗಿದೆ ಅಂತ. ಇರ್ಲಿಕ್ಕಿಲ್ಲ, ಸೀತೆ ಇಲ್ಲ ಅಲ್ಲಿ ಅಂತ ಒಳಗೋಗ್ಬಿಡ್ತಾಳೆ. ಆಮೇಲೆ ಕೊನೆಗೆ ಬರ್ತಾರೆ. ಬಂದಾಗ ಅವಳು ಗ್ಯಾರಂಟಿ ಅವಳಿಗೆ ರಾಮ ಸೀತೆ ಲಕ್ಷ್ಮಣ ಅಲ್ಲ, ಸೀತೆ ಅಲ್ಲ ಅಂತ. ಅವಳಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಸ್ನಾನ ಮಾಡಿ ಬಂದು ಊಟ ಮಾಡಿದ್ದಾದ್ಮೇಲೆ ಮಲಗ್ತಾರೆ. ಮಲಗಿದಾಗ ಇವನ ಕನಸಲ್ಲಿ ಸೀತೆ ಅಂತ ಒದ್ದಾಡ್ತಿರ್ತಾನೆ. ಅವಳು ಹೋಗಿ ಅವನ ಇದನ್ನ ಹುಡುಕ್ತಾಳೆ, ಏನನ್ನ ಅವನ ಜೋಳಿಯನ್ನ. ಆ ಜೋಳಿಯಲ್ಲಿ ಗೊತ್ತಾಗುತ್ತೆ, ಓ ಇವನು ಸೀತೆಯನ್ನ ಬಿಟ್ಟು ಬಂದಿರೋದು ಏನೋ ಆಗಿದೆ ಅಂತ. ಆವಾಗ್ಲೇ ಗೊತ್ತಾಗದು ಏನು, ಇವ್ರು ರಾಮ ಲಕ್ಷ್ಮಣ ಅವರು ಊಟ ಹಾಕಿರ್ತಾಳೆ. ಬಿಡಿ, ಇನ್ನೊಂದು ನಿಮ್ಗೆ ಹೇಳ್ತೀನಿ ನಾನು. ನೀವ್ ಯಾರಾದ್ರೂ ಅಡಿಗೆ ಮಾಡಕ್ಕೆ ಇಷ್ಟಪಟ್ಟಿದ್ರೆ ಆ ಚಾಪ್ಟರ್ ಅಲ್ಲಿ ಏನ್ ಬಡಿಸಿದ್ಲು ಶಬರಿ ರಾಮಂಗೆ ಅಂತ ಬರುತ್ತೆ. ಅದನ್ನ ಓದಿ ಬಹಳ ಚೆನ್ನಾಗಿದೆ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್, ಕುವೆಂಪು ಅವರಲ್ಲಿ ಒಂದು ವಿಷಯ ಆಗ್ತಾರೆ. ಸಾಮಾನ್ಯವಾಗಿ ದೇವರು ತನ್ನ ಭಕ್ತರಿಗೆ ನಿಜ ರೂಪದಲ್ಲಿ ಬರಲ್ಲ, ಪರೀಕ್ಷೆ ಮಾಡಕ್ಕೆ ಅಂತ ಬರ್ತಾನೆ, ಬೇರೊಂದು ರೂಪದಲ್ಲಿ ಬರ್ತಾನೆ, ಅವ್ರನ್ನ ಕಾಡಿಸ್ತಾನೆ. ಅದ್ರ ಬಗ್ಗೆ ಇಲ್ಲಿ ಚೆನ್ನಾಗಿ ಹೇಳ್ತಾರೆ ನೋಡಿ. ಭಗವದ್ ಆಗಮನಮೇಂ ಭಕ್ತನ ನಿರೀಕ್ಷಿಸಿದ ರೂಪದಿಂದ ಬಂದಪುದೆ. ಭಗವದ್ ಆಗಮನಮೇ ಭಕ್ತನ ನಿರೀಕ್ಷಿಸಿದ ರೂಪದಿಂದ ಬಂದಪುದೆ. ಸುಖದ ಓಲ್ ಆಶಿಸಲ್ ದುಃಖದೋಲ್ ಮೈದೋರಿ. ಸುಖದ ಓಲ್ ಆಶಿಸಲ್ ದುಃಖದೋಲ್ ಮೈದೋರಿ. ಭಕ್ತನ ಅನಿತಂ ಸುಲಿದು, ಭಕ್ತನಲ್ಲಿರೋದೆಲ್ಲ ಕಿತ್ಕೊಂಡು, ನೈವೇದ್ಯಮಂ ಕೊಳದೆ ಪೇಳ್ ಅಹಂಕಾರಮಂ ದಿವ್ಯ ಶೂನ್ಯತೆಗೆ ಅದ್ದುವ ಸಂಪೂರ್ಣತಾ ಸಿದ್ಧಿಯ.
ಹಾಗೆ ಶ್ರೀರಾಮ ಕೂಡ ಇಲ್ಲಿ ಬಳಲಿ ಬೆಂಡಾಗಿ ಪರೀಕ್ಷೆ ಮಾಡಕ್ ಬಂದೇನೋ ಅನ್ನೋ ರೀತಿ ಶಬರಿ ಕಾಣಿಸ್ಕೊಂತಾನೆ ಅಂತ ಹೇಳ್ತಾರೆ. ಕೊನೆಗೆ ನಿಮ್ಗೆ ಗೊತ್ತಿರ್ಬೇಕು, ಶ್ರೀರಾಮ ಕಾಲೆ ಬಿದ್ದಾಗ ಶಬರಿ ಸಣ್ಣ ದೇಹದ ಶಕ್ತಿಯನ್ನೇ ಕೊಟ್ಟು ಶ್ರೀರಾಮನ ಕಾಪಾಡ್ತಾಳೆ. ಅದಾದ್ಮೇಲೆ ಶಬರಿ ಕಾಯಿಲೆ ಬೀಳ್ತಾಳೆ, ಶ್ರೀರಾಮ ಅವಳನ್ನ ಕಾಪಾಡ್ತಾನೆ. ಹೀಗೆ ದೈವ ಮತ್ತು ಅಥವಾ ಭಕ್ತಳ ನಡುವಿನ ಸಂಬಂಧನ ಬಹಳ ಅದ್ಭುತವಾಗಿದ್ದಾರೆ ಆ ಚಾಪ್ಟರ್. ಸೊ ಶಬರಿ ದೇವರು ಶಬರಿಗೆ ದೇವರಾಗಿ ಬರ್ಲಿಲ್ಲ, ಬೇರೆ ರೂಪ ಪರೀಕ್ಷೆ ಮಾಡೋ ನಿಟ್ಟಿನಲ್ಲೇ ಆಗಿದೆ. ಹಾಗೆ ಆದ್ರೆ ಅವ್ರಿಗೆ ಟ್ರೀಟ್ ಮಾಡ್ತಾರೆ. ಅದು ಯಾರಾದ್ರೂ ಆಗ್ಲಿ ಹೇಳ್ತಾಳೆ ಅವಳಿಗೆ, ನಾವು ಏನೋ ಬಂದವರಿಗೆಲ್ಲ ಅಡಿಗೆ ಮಾಡಕ್ ನಾ ಅಡ್ಗಲ್ಲ ಅಲ್ಲಪ್ಪ ಅಂತ ಹೇಳಿ, ಆದ್ರೂ ಏನೋ ಬಂದಿದ್ದೀರಾ ಕೂತ್ಕೊಳ್ಳಿ ಅಂತ ಅಡಿಗೆ ಬಳಸ್ತಾರೆ. ಗುರುಗಳನ್ನ ಜ್ಞಾಪಿಸ್ಕೊಡ್ತಾರೆ, ಗುರುವನ್ನ ಭಕ್ತಿ ಭಾವದಲ್ಲಿ ಅವರು ದೇವರಾಗಿ ಕಾಣ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅದರ ಬಗ್ಗೆ ಉದಾಹರಣೆಗೆ ಮೂಲ ಅಧ್ಯಾಯದಲ್ಲೇ ಬರುತ್ತೆ, ಮೊದಲ ಅಧ್ಯಾಯದಲ್ಲೇ ಬರುತ್ತೆ. ಹೋಮರಗೆ, ವಜ್ಜಲೆಗೆ, ಡಾಂಟೆ, ಮೇನ್ ಮಿಲ್ಟನಿಗೆ ಅಂತ ಎಲ್ಲಾರ್ಗು ಕೂಡ ಗುರುಗಳೆಲ್ಲ ನೆನೆಸಿ, ಕಾಳಿದಾಸಾಧ್ಯರಿಗೆ, ಕಂಬ ಅರವಿಂದರಿಗೆ ಎಲ್ಲಾರು ನೆನೆಸಿ ಅವರಿಗೆ ಪೂಜೆ ಮಾಡೋದು. ಹಿರಿಯರಿಗೆ, ಕಿರಿಯರಿಗೆ ಎಲ್ಲರೂ ಕೂಡ ಕಾಲ ದೇಶದ ಯಾವುದು ಸಂಬಂಧವೇ ಇಲ್ಲತಕ್ಕಂತ ಎಲ್ಲರಿಗೂ ಕೂಡ ನಾನು ಮುಡಿಬಾಗಿ ಮಣಿಸಿ ಕೈ ಜೋಡಿಸುವೆ ನಾವು ಅಂತ. ಸೊ ಗುರುಗಳನ್ನು ಕೂಡ ಅಲ್ಲಿ ಆ ರೀತಿ ದೇವರ ಕಾಣೋದು ಅಥವಾ ದೇವರ ರೀತಿ ಪೂಜೆ ಮಾಡೋದು ಬರುತ್ತೆ. ಪಟ್ಟಾಭಿಷೇಕ ಅನ್ನೋದನ್ನ ಬೇರೆ ರೀತಿ ಅವರು ಏನೋ ಪರಿಭಾವಿಸಿದ್ದಾರೆ ಯಾರು, ಕುವೆಂಪು ಅವರು. ಅವರ ಪರಿಕಲ್ಪನೆನೇ ಬೇರೆ, ಅದನ್ನ ಬೇಕಾದ್ರೆ ಅದೇ ಒಂದು ಎಪಿಸೋಡ್ ಆಗಿ ಮಾಡೋಣ. ಆದ್ರೆ ಅಲ್ಲಿ ಕುವೆಂಪು ಅವರಿಗೆ ಅಶರೀರವಾಣಿಯಾಗಿ ಕಾಣಿಸ್ಕೊಂತಾರೆ ಯಾರು, ಕವಿ ವಾಲ್ಮೀಕಿ. ಆದರೆ ಬಹಳ ವಿಚಿತ್ರವಾಗಿದೆ, ಅಲ್ಲಿ ಅಶರೀರವಾಗಿ ಕಾಣಿಸ್ಕೊಂಡು ಒಂದು ಹೇಳ್ತಾರೆ, ನನ್ನ ಬಳಿ ಬಂದ್ರು ನಿರಾಕಾರ ವ್ಯಕ್ತಿಯಂ ಕಂಡೆನಾಮ್ ಅಂತ. ಕಂಡೆನಾಮ್ ಕಂಡದು ಏನಂದ ಅರಿಯೇ, ನಾನು ನೋಡಿದೆ ಏನಂದ ಗೊತ್ತಿಲ್ಲ. ಹೀಗೆ ಬಹಳ ಕಾಂಟ್ರಾಸ್ಟಿಂಗ್ ಆಗಿ ಅಲ್ಲಿ ಏನೋ ವಾಲ್ಮೀಕಿನ ತರ್ತಾರೆ. ಅದ್ರಲ್ಲಿ ಬಹಳ ಅರ್ಥ ಇದೆ ಅಂತ ಕಾಣುತ್ತೆ. ಅದನ್ನ ಬಹುಶಃ ನಾವು ಆ ಚಾಪ್ಟರ್ ಹೋದಾಗ ವಿವರಣೆ ಮಾಡೋಣ, ಯಾಕೆ ಬಹುಶಃ ಕುವೆಂಪು ತರ್ತಾ ಇದ್ದಾರೆ ಅಂತ. ಸೊ ಒಟ್ಟಿನಲ್ಲಿ ಗುರುಗಳಿಗೆ ಏನೋ ಪೂರ್ತಿ ತಮ್ಮ ಗೌರವ ತೋರಿಸೋದು ಅಥವಾ ದೈವಿ ರೂಪದಲ್ಲಿ ಕಾಣೋದು ನಮಗೆ ಬಹಳಷ್ಟು ಬಾರಿ ಕಾಣುತ್ತೆ ಏನೋ ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ. ಉದಾಹರಣೆಗೆ ಕುವೆಂಪು ಅವರು ತಮ್ಮ ಇಡೀ ರಾಮಾಯಣವನ್ನೇ ಗೊತ್ತಲ್ಲ ವೆಂಕಣ್ಣಯ್ಯನವರಿಗೆ ಅರ್ಪಿಸ್ತಾರೆ. ಆ ಅರ್ಪಣೆ ಸಾಮಾನ್ಯವಾಗಿ ನಾವು ಮಾಡೋದು ಬಹಳ ಹಿರಿಯರಿಗೆ, ದೈವ ರೂಪದವರಿಗೆ ಅಥವಾ ನಾವು ಬಹಳ ಗೌರವಿಸುವವರಿಗೆ. ಸೊ ವೆಂಕಣ್ಣಯ್ಯನವರಿಗೆ ತಮ್ಮ ಇಡೀ ರಾಮಾಯಣವನ್ನು ಅರ್ಪಿಸುವಲ್ಲಿ ಅವರಲ್ಲೂ ಕೂಡ ದೇವರನ್ನು ಕಾಣ್ತಾರೆ. ಆ ಘಟನೆ ನಿಮಗೆ ಗೊತ್ತಿದೆಯೋ ಅಂತ ನಂಗೆ ಗೊತ್ತಿಲ್ಲ. ಏನಾಯ್ತು ವೆಂಕಣ್ಣಯ್ಯ ಮತ್ತು ಕುವೆಂಪು ಅವರ ರಾಮಾಯಣದ ಬಗ್ಗೆ ಗೊತ್ತಾ ನಿಮ್ಗೆ? ಸಾಧ್ಯವಾಗ್ಲಿಲ್ಲ. ಅದೇನಾಗುತ್ತೆ, ಅವ್ರು ಯಾವಾಗ ಒಂದ್ಸಲ ಬಂದಿರ್ತಾರೆ ಮನೆಗೆ ಬಂದಾಗ ಇವರು ಒಂದಷ್ಟು ಕಿರುಗವನ್ನು ಓದ್ತಾರೆ ಯಾರು, ಕುವೆಂಪು ಅವರು. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅವ್ರು ಹೇಳ್ತಾರೆ, ಇದು ರಾಮಾಯಣಂ ಕಣೋ, ವಿರಾಮಾಯಣ, ಇದು ಆರಾಮಾಗಿ ಓದ್ಬೇಕು ನಾನು. ಏನೋ ಕಿರುಗಮನಗಳನ್ನು ಓದಿ ಮೆಚ್ಚಿಸಿದ ನನಿತೊರಳೆ ವೈಗ ಆಯ್ತು, ಅಷ್ಟರಲ್ಲಿ ಎಲ್ಲ ಸಾಯಂಕಾಲ ಆಯ್ತು, ಹೊರಟೋಗ್ಬೇಕಾಯ್ತು ಅಂತಂದಾಗ ಅವರು ಮತ್ತೊಮ್ಮೆ ಬರುವೆ, ದಿನವೆಲ್ಲ ಓದುವೆಯಂತೆ, ರಾಮಾಯಣಂ ಕಣ ವಿರಾಮಾಯಣಂ ಅಂತ ಹೊರಟೋಗ್ತಾರೆ. ಹೋಗ್ತಾರೆ ಎಲ್ಲಿಗೆ? ತಮ್ಮ ಮನೆಗೆ. ಆದರೆ ದಿಟ್ಟದ ಮನೆಗೆ ಹೋಗ್ಬಿಡ್ತಾರೆ, ಆಮೇಲೆ ತೀರ್ಕೊಂಡ್ಬಿಡ್ತಾರೆ ವೆಂಕಣ್ಣಯ್ಯನವರು. ಅದಕ್ಕೋಸ್ಕರ ಇವರು ಮತ್ತೆ ನನಗೆ ಸಿಗ್ಲೇ ಇಲ್ವಲ್ಲ ಅಂತ ಇಡೀ ರಾಮಾಯಣವನ್ನು ಅವರಿಗೆ ದಾನ ಮಾಡ್ತಾರೆ. ದಾನ ಮಾಡೋದಷ್ಟೆಲ್ಲ, ಈ ಸಂದರ್ಭದಲ್ಲಿ ಯಾಕೆ ಅದನ್ನ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ವೆಂಕಣ್ಣಯ್ಯನವರಿಗೆ ಬೇಡ್ಕೊಂತಾರೆ, ನೀವು ಅಲ್ಲಿ ಸೇರಿದ್ದೀರಾ, ಅಲ್ಲಿ ಮಹಾಕವಿಗಳ ಕೂಟ ಇದೆ, ಆ ಎಲ್ಲಾ ಕವಿಗಳ ಕೂಟಕ್ಕೆ ನನ್ನ ಈ ಕೃತಿನ ಸ್ವಲ್ಪ ಪರಿಚಯ ಮಾಡಿ ನನಗೆ ಆಶೀರ್ವಾದ ಮಾಡಿಸಿ, ಅದಕ್ಕಿಂತ ದೈವಿ ಭಕ್ತಿ ಬೇಕು. ಸೊ ಹಾಗೆ ಗುರುಗಳಲ್ಲಿ ದೇವರನ್ನ ಕಾಣೋದು, ಗುರುಗಳಲ್ಲಿ ಭಕ್ತಿ ಇಡೋದು ನಿಮ್ಗೆ ಅವ್ಯಾಹಿತವಾಗಿ ಶ್ರೀರಾಮನ ದರ್ಶನದಲ್ಲಿ ಬಂದೇ ಬರ್ತಾ ಇರುತ್ತೆ. ಸರ್, ಈಗ ಈ 4ನೇ ಆಯಾಮದಲ್ಲಿ ನಾವು ನೋಡೋದಾದ್ರೆ ಕುವೆಂಪು ಅವರೇ ದೇವರನ್ನ ಆರಾಧಿಸಿರುವಂತಹ ಸಾಲುಗಳು ಕೂಡ ಶ್ರೀರಾಮಾಯಣ ದರ್ಶನದಲ್ಲಿ ನಮಗೆ ಕಾಣಸಿಗುತ್ತೆ. ಅದ್ರ ಬಗ್ಗೆ ಹೇಳ್ಬೋದಾ? ಬೇಕಷ್ಟು ಸಲಾಮ. ಇನ್ಫ್ಯಾಕ್ಟ್ ಬಹುಪಾಲು ಅಧ್ಯಾಯಗಳನ್ನ ಅವರು ಪ್ರಾರಂಭ ಮಾಡೋದೇ ನಾನು ಮೊದಲೇ ಹೇಳಿದಾಗೆ ದೇವತೆನ ನೆನೆಸ್ಕೊಂಡು, ದೇವಿ ವೆರಿ ಫ್ರೀಕ್ವೆಂಟ್ ಆಗಿ ಅಥವಾ ಬಹಳ ಏನೋ ಪುನರಾವರ್ತಿತವಾಗಿ ಅವರು ವೀಣಾಪಾಣಿ, ಶಾರದೆ ನೆನೆಸ್ಕೊಂತ ಇರ್ತಾರೆ. ಉದಾಹರಣೆಗೆ ಈ ಕವಿಕೃತು ದರ್ಶನದಲ್ಲಿ ಏರುವೆನು ವಾಗ್ದೇವಿಯಂ ಮೃತ ರಸನೆಯ ಲಸನ್ನಾವೆಯಂ
ರಾಮನ ಕಥೆಯ ಮಧುಧನೀಪ ತಂಪಿಡಿದಾಂ ಮಹಾಚಂದಸ್ತರಂಗ ವಿನ್ಯಾಸದಿಂ ಸೇರುವೆನು ಗುರು ಕೃಪೆಯೊಳಾರು ಚಿತ್ರ ಸಾಬ್ದಿಯಂ ಅಂತ ಶುರು ಮಾಡಿ ಬಾಳು ವೀಣಾ ಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ ಹೇಳು ಓ ಭಾವ ಗಂಗಾವೇಣಿ ನಂದನದಿ ತುಂಬಿ ಓಂಕೃತಿ ತುಂಬಿ ಮೊರೆವಂತೆ ಓಲ್ ಕರ್ನಾಟಕದ ಜನದ ಕರ್ಣ ವೀಣಾ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಜೇಂಕೃತಿಯ ಬೀರಿ ರಸದ ನವನೀತಮಂ ಹೃದಯದಿ ಮತಿಸುವಂತೆ ಗಾನಗೆ ಹೇಳು ಭಾವ ಗಂಗಾವೇಣಿ ಅಂತ ಹೀಗೆ ಹೇಳ್ಕೊಂಡೋಗಿ ನೀನು ಮುಟ್ಟಿದ್ರೆ ಸಾಕು ಬೆಂಕಿ ಆಗುತ್ತೆ ಅಂತದ್ದು ನಿನ್ನ ಆಶೀರ್ವಾದ ಇದ್ರೆ ನನ್ನ ಕೈಲಿ ಇಂಥ ಬೃಹತ್ ಕೃತಿ ಬರೆಯಕ್ ಕಷ್ಟವಾ ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ಅಗ್ನಿ ಯಾತ್ರೆಯಲ್ಲಿ ತಮ್ಮ ಗುರುಗಳನ್ನ ಶ್ರೀ ನದಿಯ ಸಲಿಲದಲ್ಲಿ ಮಿಂದು ಹೊಸ ಹಾಲ್ಮಡಿಯ ನಾರುಡಿಯ ನಟ್ಟು ಮುನ್ನೆ ಸರಳ ಬಿಸಿಲಲ್ಲಿ ಹಕ್ಕಿ ಇಂಚರದಡವಿ ಹೊಟ್ಟೆಯೊಳ್ದಿನ ದಿನಂ ಬಂದನಗೆ ದರ್ಶನವೀವ ಓ ಕವಿ ಋಷಿಯೇ ಮಡಿ ಮುಣಿದು ಮೊಣಕಾಲೂರಿ ಬೊಗಸೆಗೈಯಿಂದೆ ಕುಸುಮಾಂಜಲಿಗಳನ್ನು ನಿವೇದಿಸುವೆ ನಡಿಗುಡಿಗೆ. ಇಲ್ಲಿ ಒಂದು ಗಮನಿಸಿ, ನೀವು ಪ್ರತಿದಿನ ಬಂದು ನನಗೆ ಆಶೀರ್ವಾದ ಮಾಡುವ ಗುರು ಅಂತಲೂ ಕರೀತಾರೆ, ಅಲ್ಲಿ ಅವ್ರನ್ನ ದೇವರು ಅಂತಲೂ ನೋಡ್ತಿದ್ದಾರೆ. ಓಕೆ, ರಸಮಂತ್ರ ಮಂ ತೀರ್ಥ ಮಂ ತಳಿಕ ಮಂಡಲು ವಿಂದೆ ಕವಿ ಕುಮಾರನ ಮತಿಗೆ ಕೃಪೆ ದೋರಿ ಕವಿ ಗುರುವೆ ಕೃತಿ ಬೇಳ್ವ ಚಿತ್ತಕ್ಕೆ ಚಮತ್ಕಾರ ಮಂ ನೀಡಿ. ಹೀಗೆ ಹಲವು ಕಡೆ ಅವರು ಏನು ದೇವರನ್ನ ನೇರವಾಗಿ ಕೇಳ್ಕೊಳ್ಳೋದಿದೆಯಮ್ಮ. ಉದಾಹರಣೆಗೆ ಇರ್ದುದು ಮಹೇಂದ್ರಾಚಲಂನ ಆಧ್ಯಾಯದ ಮೊದಲು ಬೇಕಾದಷ್ಟು ಬರುತ್ತೆ ಈ ರೀತಿ. ನಾನು ಮುಂದೆರಡು ಮಾತ್ರ ಹೇಳ್ತಾ ಇದ್ದೀನಿ. ಓ ಏಳ್ವಿ ಪಂಚಿಯೇ ಕಲಾಲತಾಂಗಿಯೇ ಬೆರಳ್ದಳಿರ ಸೋಂಕಿನ ಸೊಂಪು ಸಾಲ್ವದೆ ನಿನ್ನಿನಗೆ ಗಾನೆಗೈ. ಓ ಏಳ್ವಿ ಪಂಚಿಯೇ ತಾಂಡವ ಶಿವನ ಕೈಯ ಢಮರು ಆವೇಶಮಂ ಆಹ್ವಾನೆಗೈ ಸಾಗರೋಪಮಂ ಗಾನಗೈ ಆಂಜನೇಯನ ಸಾಗರೋಲ್ಲಂಘನದ ಮಹಾಸಾಹಸ ಕಥಾ ಸರಿತ್ಸಾಗರದ ಸಂಮಂಥನಂ. ಹೀಗೆ ದೇವರನ್ನ ಬೇಡಿಕೊಳ್ಳೋದು ಬಹಳ ಫ್ರೀಕ್ವೆಂಟ್ ಆಗಿ ಕಾಣುತ್ತೆ. ಏನು ನೇರವಾಗಿ ಕುವೆಂಪು ಅವರು ನನಗೆ ಶಕ್ತಿ ಕೊಡು ತಾಯಿ ಅಂತಲೋ, ಶಕ್ತಿ ಕೊಡು ಗುರುದೇವ ಅಂತಲೋ ಮುಂದೆ ಹೋಗ್ಬೇಕಾದ್ರೆ ಒಂದೊಂದ್ಸಲ ಹೀಗಾಗಿದೆ. ಕುವೆಂಪುನ ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಹೇಗೆ ಅಧ್ಯಾಯ ಶುರು ಮಾಡ್ಬೇಕಂತ ಗೊತ್ತಾಗಲ್ಲ. ಆವಾಗ ಬಹುಶಃ ಈ ರಿಸರ್ಚ್ ದಿಸ್ ಅನ್ಸುತ್ತೆ, ಏನೋ ಯಾರೋ ದೇವರನ್ನ ನೆನೆಸ್ಕೊಂಡು ಅವ್ರ ಬಗ್ಗೆ ಒಂದು ಶುರು ಮಾಡಿ. ಯಾಕಂದ್ರೆ ಪ್ರತಿ ಅಧ್ಯಾಯದಲ್ಲಿ ದೇವ್ರ ನೆನೆಸ್ಕೋಬೇಕಾಗಿಲ್ಲ ಅಲ್ವಾ, ಅದ್ರ ಬಹಳ ಫ್ರೀಕ್ವೆಂಟ್ ಆಗಿ ಬರುತ್ತಿದ್ದು. ಸೊ ಏನು ಮುಂದುವರೆಯಕ್ಕೆ ಆಗದೆ ಇದ್ದಾಗ ದೇವ್ರಿಗೆ ಏನೋ ಒಂದು ಪೂಜೆ ಮಾಡಿದಾಗ ನೆನೆಸ್ಕೊಂಡು ಮುಂದಕ್ಕೆ ಬರೋದು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅವ್ರು ಈ ಟೆಕ್ನಿಕ್ ನ ಇನ್ನೊಂದು ರೀತಿನೂ ಉಪಯೋಗಿಸಿದ್ದಾರೆ. ಎಲ್ಲೆಲ್ಲೆಲ್ಲಿ ಏಕಳುವೆ ತೇಜಸ್ವಿ ಅಂತ ಶುರು ಮಾಡ್ತಾ ಹೋಗ್ತಾರೆ. ಇಲ್ಲಿ ಎಲ್ಲೆಲ್ಲಿ ಏಕಳುವೆ ತೇಜಸ್ವಿ, ಅವಳು ಇಲ್ಲದೆ ಇದ್ರೆ ತೇಜಸ್ವಿ ಅಂತ ನಾವು ದೇವರ ಗುಂಬಿಟ್ಟಿದ್ದೇವೆ. ಯುದ್ಧ ಅಧ್ಯಾಯ ಅದನ್ನ ಮರಿಬೇಕಾಗಿರುತ್ತೆ. ಹೆಂಗ್ ಮರಿಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ, ಯೋಚನೆ ಮಾಡ್ತಾ ಇರ್ತಾರೆ. ಸ್ನಾನ ಮಾಡ್ತಿರ್ತಾನಂತೆ ಏನು ತೇಜಸ್ವಿ, ಚಿಕ್ಕ ಮಗು, ಅವನು ಸ್ನಾನ ಮಾಡ್ತಿರ್ಬೇಕಾದ್ರೆ ಅಳ್ತಾ ಇರ್ತಾನೆ. ಸೊ ಅಲ್ಲಿಂದ ಶುರು ಮಾಡೋಣ ಅಂತ ಎಲ್ಲೆಲ್ಲೆಲ್ಲ ಏಕಳುವೆ ತೇಜಸ್ವಿ ಅಂತ ಏನೋ ಲಂಕೆಯ ಮೇರಿ ಬಾ ನನ್ನೊಡನೆ, ನನ್ನ ಬೆನ್ನೇರಿ ಬಾ, ನಾನು ತೋರಿಸ್ತೀನಿ ನಿಂಗೆ ಎಲ್ಲ ಏನೋ ಯುದ್ಧ ಮಾಡ್ತಿದ್ದಾರೆ ಅಂತ ಅಲ್ಲಿಂದ ತಗೊಂಡೋಗ್ತಾರೆ. ಹಾಗೆ ಅವರಿಗೆ ಒಂದು ಚಾಪ್ಟರ್ ಶುರು ಮಾಡಿದಾಗ ಒಂದು ರೀತಿ ಏನೋ ಬ್ರೇಕಿಂಗ್ ದ ಐಸ್ ಅಂತಾರಲ್ಲ, ಅದಕ್ಕೂ ಕೂಡ ಇವರು ಬಹುಶಃ ಅಲ್ಲಲ್ಲಿ ದೇವರನ್ನ ಅಥವಾ ಶಾರದೆನ ಪರ್ಟಿಕ್ಯುಲರ್ಲಿ ವೀಣಾ ಪಾಣಿನ ನೆನೆಸ್ಕೊಂತ ಇದ್ರು ಅಂತ. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಬಹುಶಃ ಶ್ರೀರಾಮಾಯಣ ದರ್ಶನ ದೇವರನ್ನ ಕಂಡ್ಕೊಂಡಿಲ್ಲ. ಶ್ರೀರಾಮಾಯಣ ದರ್ಶನ ಮತ್ತು ಕುವೆಂಪು ಅವರ ದೃಷ್ಟಿಯಲ್ಲಿ ದೇವರ ಚಿತ್ರಣ ಹೇಗಿದೆ ಅನ್ನೋದನ್ನ ನಾವು ಇವತ್ತು ಮಾತಾಡಿದ್ವಿ. ಬಹಳಷ್ಟು ಇಂಥ ವಿಚಾರಗಳನ್ನ ಶ್ರೀರಾಮಾಯಣ ದರ್ಶನ ಕೃತಿಯಿಂದ ಹೆಕ್ಕಿ ತೆಗೆದು ನಾವು ಮಾತಾಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ನೀವೇನಾದ್ರು ಕೊನೆಯದಾಗಿ ಹೇಳೋಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲಮ್ಮ, ನಮ್ಮ ಅವಲೋಕನ ಇಷ್ಟತ್ವಾಗಿತ್ತು. ನಮ್ಮ ದೃಷ್ಟಿಕೋನ ಬೇರೊಬ್ಬರಿಗೆ ಬೇರೆ ಬೇರೆ ರೀತಿ ಕಾಣ್ಬೋದು. ಆ ಒಂದು ಎಚ್ಚರಿಕೆನ ಕೊಟ್ಟು ನಾವು ಈಗ ಈ ಎಪಿಸೋಡ್ ಮುಗಿಸೋಣ ಅನ್ಸುತ್ತೆ. ಎಲ್ಲರಿಗೂ ಧನ್ಯವಾದ.